ಗಾಡ್ ವಿಲ್ ನಾಟ್ ಟ್ರಸ್ಟ್ ಯು ಅಂಟಿಲ್ ಹಿ ಟೆಸ್ಟ್. ಇವತ್ತು ನಾನು ಹೇಳುವಂತ ಮೂರನೇ ಟೆಸ್ಟು ಎಲ್ಲರೂ ಹೇಳ್ರಿ, ಸಮಯದ ಪರೀಕ್ಷೆ. ವಾಟ್ ಈಸ್ ದಿಸ್ ಟೈಮ್ ಟೆಸ್ಟ್? ರೋಮನ್ಸ್ ಚಾಪ್ಟರ್ 4 ತೆಗೆ. ನನ್ನ ದೇವರು ಸತ್ತವರನ್ನು ಬದುಕಿಸ್ತಾನೆ ಮತ್ತೆ ಇಲ್ಲದನ್ನ ಇರುವುದಾಗಿ ಕರಿತಾನಂತದ್ದವನು ನಂಬಿದ. ಒಬ್ಬ ವ್ಯಕ್ತಿ ನಿರೀಕ್ಷೆ ಕಳ್ಕೊಂಡ್ರೆ ತನ್ನ ಭವಿಷ್ಯವನ್ನ ಕಳ್ಕೊಂಡ್ರು. ಯಾಕೆ ಗೊತ್ತಾ? ಫೇತ್, ನಂಬಿಕೆ ನಿನ್ನ ಹೃದಯದಲ್ಲಿ ಇರ್ತದೆ, ಅದೇ ನಿರೀಕ್ಷೆ ನಿನ್ನ ಮನಸ್ಸಿನಲ್ಲಿ ಇರ್ತದೆ. ನಂಬಿಕೆ ಈಗಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಂಬಿಕೆ ಇರ್ತದೆ, ಆದ್ರೆ ನಿರೀಕ್ಷೆ ನಿನ್ನ ಭವಿಷ್ಯದ ಕುರಿತಾಗಿರ್ತದೆ. ಇಟ್ ಟಾಕ್ಸ್ ಅಬೌಟ್ ಯುವರ್ ಫ್ಯೂಚರ್. ನಿನ್ನ ನಿರೀಕ್ಷೆ ನಾಳೆ ಬಗ್ಗೆ ಇರ್ತದೆ. ಅದಕ್ಕಾಗಿ ಅಬ್ರಾಮನ ನಿರೀಕ್ಷೆ ಕಳ್ಕೊಳ್ಳಿಲ್ಲ. ಇವತ್ತಲ್ಲ ನಾಳೆ, ಈ ವರ್ಷವಲ್ಲಾದ್ರೂ ಮುಂದಿನ ವರ್ಷ ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡೇ ಮಾಡ್ತಾನೆ. ದೇವರು ನಮ್ಮನ್ನ ಪರೀಕ್ಷಿಸ್ತಾರೆ. ಕೆಲವು ದೇವರು ನಮ್ಮನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ ಎಂಬುದಾಗಿ. ಆ ಪರೀಕ್ಷೆಗಳಲ್ಲಿ 2 ರೀತಿಯಾದಂತಹ ಟೆಸ್ಟ್ಗಳು, ಪರೀಕ್ಷೆಗಳು ನಮ್ಮೆಲ್ಲರ ಲೈಫಲ್ಲಿ ಬರುತ್ತದೆ ಎಂಬುದಾಗಿ ನಾವು ಹೇಳಿದ್ವಿ. ಸೊ ಯಾಕೆ ನಾನು ಇದು ಹೇಳ್ತಾ ಇದ್ದೇನೆ ಅಂದ್ರೆ ಪ್ರಿಯರೇ, ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಂದ್ರೆ, ದೇವರು ನಮ್ಮನ್ನ ಪರೀಕ್ಷಿಸದೆ ನಮ್ಮನ್ನ ನಂಬುವುದಿಲ್ಲ. ಪಕ್ಕದವರಿಗೆ ಹೇಳ್ರಿ, ದೇವರು ನಿನ್ನನ್ನ ಪರೀಕ್ಷಿಸದೆ ನಂಬುವುದಿಲ್ಲ. ಗಾಡ್ ವಿಲ್ ನಾಟ್ ಟ್ರಸ್ಟ್ ಯು ಅಂಟಿಲ್ ಹಿ ಟೆಸ್ಟ್ ಯು ಅಂತ ಒಂದು ಸ್ಲೋಗನ್ ಇದೆ. ಏನು? ಗಾಡ್ ವಿಲ್ ನಾಟ್ ಟ್ರಸ್ಟ್ ಯು ಅಂಟಿಲ್ ಹಿ ಟೆಸ್ಟ್ ಯು. ನಿನ್ನನ್ನ ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗೋ ತನಕ ನಿನ್ನನ್ನು ದೇವರು ನಂಬುವುದಿಲ್ಲ. ಟ್ರಸ್ಟ್ ಅಂದ್ರೇನು? ನನ್ನ ಮೇಲೆ ದೇವರು ನಂಬಿಕೆ ಇಡಬೇಕು. ದೇವರು ನನ್ನ ಮೇಲೆ ಯಾವಾಗ ನಂಬಿಕೆ ಇಡ್ತಾನೆ, ನನಗೊಂದು ಜವಾಬ್ದಾರಿ ಕೊಡುವಾಗ ಗೊತ್ತಾಗ್ತದೆ ದೇವರು ನನ್ನ ನಂಬಿ ಒಂದು ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರಿಯರೇ, ನಾನು ದೇವರು ನನ್ನನ್ನು ಪರೀಕ್ಷಿಸುವಾಗ ನಾನು ಆ ಪರೀಕ್ಷೆಗೆ ಪಾಸ್ ಆಗಬೇಕು. ದೇವರು ನನ್ನನ್ನು ನಂಬಬೇಕು. ಯಾಕೆಂದ್ರೆ ಈ ಲೋಕದಲ್ಲಿ ಯಾರು ಯಾವುದನ್ನು ನಂಬುವುದಿಲ್ಲ ಪರೀಕ್ಷೆ ಮಾಡದೆ. ವಾಟ್ ಈಸ್ ದಿಸ್ ಟೈಮ್ ಟೆಸ್ಟ್? ಸಮಯ. ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ವಾಗ್ದಾನಗಳನ್ನ ಮಾಡಿದ್ದಾರೆ. ಬೈಬಲ್ ಇರುವಂತ ಎಲ್ಲಾ ವಾಗ್ದಾನಗಳು ನಿಮಗಾಗಿಯೇ. ನಿಮ್ಮನ್ನ ಪ್ರೀತಿಸಿ ನಿಮಗೋಸ್ಕರ ದೇವರು ತನ್ನ ವಾಗ್ದಾನಗಳನ್ನ ಮಾಡಿದ್ದಾರೆ. ಬಟ್ ತಿಳ್ಕೊಡ್ರಿ, ದೇವರು ವಾಗ್ದಾನ ಮಾಡಿದ ತಕ್ಷಣ ಎಲ್ಲಾ ವಾಗ್ದಾನಗಳು ನೆರವೇರುವುದಿಲ್ಲ. ಕೆಲವು ಸಮಯದಲ್ಲಿ ದೇವರು ನಿಮ್ಮನ್ನ ಪರೀಕ್ಷಿಸ್ತಾನೆ. ಹೆಂಗೆ ಅಂತ ಹೇಳಿದ್ರೆ, ಅನೇಕ ಸಾರಿ ದೇವರು ಎಲ್ಲ ಬಾಗಿಲುಗಳನ್ನ ಬಂದ್ ಮಾಡ್ಬಿಡ್ತಾನೆ. ನಿನ್ನ ವಿಷಯದಲ್ಲಿ ದೇವರು ಮೌನವಾಗ್ತಾನೆ. ನಿನಗೆ ವಾಗ್ದಾನ ಮಾಡಿ, ನಿನಗೆ ನಾನು ಭರವಸೆ ಕೊಟ್ಟು ದೇವರ ಬಾಗಿಲನ್ನ ಬಂದ್ ಮಾಡಿ ಸೈಲೆಂಟ್ ಕೂತು ಬಿಡ್ತಾನೆ. ಆಗ ಭೂಲೋಕದಲ್ಲಿರುವಂತ ನೀನು, ನಾವೇನ್ ಮಾಡ್ತೇವೆ? ದೇವರು ನನಗೆ ವಾಗ್ದಾನ ಮಾಡಿದ್ರಂತ ನೋಡಿ ನೋಡಿ ಕಾಯ್ತೇವೆ. ಅವು ನೆರವೇರುವುದಿಲ್ಲ ಬೇಗನೆ. ಆದ್ರೆ ಏನಾಗ್ತದ, ಸಡನ್ ಆಗಿ ನಮಗೆ ಅಂತ ವಿಷಯದಲ್ಲಿ ಬಹಳ ಬೇಸರಿಕೆ. ಒಂದು ದಿವಸ, 1 ತಿಂಗಳು ನೋಡ್ತೀರಿ, 2 ತಿಂಗಳು ನೋಡ್ತೀರಿ, 1 ವರ್ಷ ನೋಡ್ತೀರಿ. ದೇವರು ಎಷ್ಟು ಎಲ್ಲಾರ ಜೀವಿತದಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ, ಆದ್ರೆ ನನ್ನ ಜೀವಿತದಲ್ಲಿ ಮಾತ್ರ ಏನು ಮಾಡ್ತಾ ಇಲ್ಲ. ಈ ಒಂದು ಅಪನಂಬಿಕೆಗಳು ಬರಲಿಕ್ಕೆ ಪ್ರಾರಂಭವಾಗ್ತದೆ. ಪ್ರಿಯರೇ, ಹೇಳ್ತೇನೆ ಕೇಳ್ರಿ, ನಿನಗಿರುವಂತ ಸಮಯದ ಪರೀಕ್ಷೆ ನನಗಿರಲ್ಲ, ನನಗಿರುವ ಸಮಯ ಪರೀಕ್ಷೆ ನಿಮಗಿರಲ್ಲ. ದೇವರು ಎಲ್ರಿಗೂ ಒಂದೊಂದು ಪೀರಿಯಡ್ ಇಟ್ಟಿರ್ತಾರೆ. ಆದ್ರೆ ಆ ಒಂದು ಸಮಯದಲ್ಲಿ ನೀನು ಎಷ್ಟು ನಂಬಿಗಸ್ತನಾಗಿ ಇರ್ತಿ ಅಂತ ದೇವರು ಪರೀಕ್ಷಿಸ್ತಾರೆ. ಒಂದು ವಾಕ್ಯ ಓದಿಕೊಳ್ಳೋಣ. ಕೀರ್ತನೆ 27ನೇ ಅಧ್ಯಾಯ ತೆಗಿರಿ, ಓದೋಣ. 14ನೇ ವಚನ. ಯೆಹೋವನನ್ನ ನಿರೀಕ್ಷಿಸಿಕೊಂಡಿರು, ದೃಢವಾಗಿರು. ದೇವರ ವಾಕ್ಯ ಏನ್ ಹೇಳ್ತಾ ಇದೆ? ಯೆಹೋವನನ್ನ ನಿರೀಕ್ಷಿಸಿ. ಅರ್ಥ ಏನು? ನಿರೀಕ್ಷಿಸುವುದಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತದೆ? ವೇಟ್ ಅಪಾನ್ ದ ಲಾರ್ಡ್. ಹೇಳ್ರಿ. ಯಾವ ಟೆಸ್ಟ್ ಅಲ್ಲಿ ಇದ್ದೇವೆ ನಾವು? ಸಮಯದ ಪರೀಕ್ಷೆ. ಸೊ ದೇವರು ನಮ್ಮನ್ನ ಸಮಯದ ಪರೀಕ್ಷೆಗೆ ಒಳಪಡಿಸ್ತಾನೆ. ಅದಕ್ಕಾಗಿ ಇಲ್ಲಿ ಹೇಳ್ತದೆ, ವೇಟ್ ಅಪಾನ್ ದ ಲಾರ್ಡ್. ದೇವರನ್ನ ನಿರೀಕ್ಷಿಸಿಕೊಂಡಿರು, ಕಾಯಿ, ದೇವರಿಗಾಗಿ ವೇಟ್ ಮಾಡು. ಹೆಂಗೆ ವೇಟ್ ಮಾಡು? ದೃಢವಾಗಿದ್ದುಕೊಂಡು ವೇಟ್ ಮಾಡು. ಕೆಲವು ಸಮಯ ದೇವರು ನಿನ್ನ ವಿಷಯದಲ್ಲಿ ಮೌನವಾಗ್ತಾರೆ.
ಹೆಂಗಿರ್ತದಂದ್ರೆ ದೇವರು ನಿನಗೆ ವಾಗ್ದಾನ ಮಾಡಿ ನಿನ್ನನ್ನು ಶೋಕ ಪಟ್ಟಲಾಕಿ ಬಂದ್ ಮಾಡ್ಬಿಡ್ತಾರಂತ. ಅಂದ್ರೆ ನೀನ್ ಎಷ್ಟೇ ಕೂಗಿದ್ರು ಹೊರಗಿನವ್ರಿಗೆ ಕೇಳುವುದಿಲ್ಲ, ಶೋಕ ಪಟ್ಟದ ಗ್ಲಾಸ್ ಹಾಕ್ಬಿಡ್ತಾರೆ. ಅಂತ ಪರಿಸ್ಥಿತಿಗಳು ಬರ್ತದೆ. ಆದ್ರೆ ನೀವೇನ್ ಮಾಡ್ತೀರಿ, 1 ವರ್ಷ 2 ವರ್ಷ ನೋಡಿ ಮುಗೀತು, ದೇವರು ನನ್ನ ಸಂಗಡ ಇಲ್ಲ ಅಂತೇಳಿ ಅಪನಂಬಿಕೆಯ ಆತ್ಮವನ್ನ ಹೊಂದಿ ದೇವರು ಬಯಸಿದ್ದನ್ನ ಮಾಡದೆ, ದೇವರು ಬಯಸದೇ ಇರುವುದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ದೇವರ ಚಿತ್ತದಲ್ಲಿ ನಿಲ್ಲದೆ ದೇವರ ಚಿತ್ತ ಎಲ್ಲಿಲ್ಲ ಅಲ್ಲೇ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನಂಬಿಕೆ ಟೆಸ್ಟ್ ಅಲ್ಲಿ ಫೇಲ್ ಆಗ್ತೀರಿ. ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಅರ್ಥ ಏನು? ದೇವರಿಗಾಗಿ ಕಾಯ್ತಾನೇ ಇರು. ಎಷ್ಟಾದ್ರೂ ಸಮಯವಾಗ್ಲಿ, ಎಷ್ಟೇ ಸಮಯವಾಗ್ಲಿ ದೇವರಿಗಾಗಿ ಕಾಯ್ತಾನೆ ಇರು. ದೇವರು ಕೆಲವು ಸಾರಿ ನಮಗೆ ವಾಗ್ದಾನಗಳನ್ನು ಮಾಡಿ ಸುಮ್ಮನೆ ಆಗ್ತಾರೆ. ಆದ್ರೆ ನೀನ್ ಮಾತ್ರ ದೇವರಿಗಾಗಿ ಕಾಯ್ತಾ ಇರು. ಹಬಕ್ಕೂಕ 2ನೇ ಅಧ್ಯಾಯ 2ನೇ ವಚನ ಓದೋಣ, ಬೇಗ ತೆಗಿರಿ. ಹೋದ್ರು ಒಬ್ರು, ಯಾರಾದ್ರು? ಹಬಕ್ಕೂಕನ ಪುಸ್ತಕ 2ನೇ ಅಧ್ಯಾಯ 2ನೇ ವಚನ. ಏನ್ ಮಾಡು? ನಿಮ್ಗೇನ್ ದರ್ಶನ ಆಗಿದ್ರಿ? ವಾಟ್ ಈಸ್ ಯುವರ್ ವಿಷನ್? ನಿಮ್ಗೆ ಕೇಳ್ತಾ ಇದ್ದೇನೆ. ಫಾಸ್ಟ್ ಒಂದು ಮನೆ ಕಟ್ಟಬೇಕು, ಒಂದು ಸ್ವಂತ ಕಾರ್ ತಗೋಬೇಕು. ಹೌದಾ? ಹೌದಾ ಇಲ್ರಿ? ಇಲ್ಲ. ಈ ದರ್ಶನ ಇಲ್ಲ ನಿಮಗೆ? ಇಲ್ವಾ? ದರ್ಶನ ಇಲ್ದಕ್ಕೆ ಹಿಂಗಿವ್ರಿ ನೀವು. ಅದಕ್ಕೆ ಬೈಬಲ್ ಹೇಳ್ತದೆ, ಯಾವ ವ್ಯಕ್ತಿಗೆ ದರ್ಶನ ಇಲ್ಲ ಅವನು ನಾಶವಾಗಿ ಹೋಗ್ತಾನೆ. ದೇವ ದರ್ಶಕರಿಲ್ಲದೆ ಇರುವುದರಿಂದ ಜನರು ನಾಶವಾಗ್ತಾರೆ. ಅಂಕಿಮಿರ್ತರಂದಿದೆ, ನಾಶವಾಗ್ತಾರೆ. ವೇರ್ ದೇರ್ ಇಸ್ ನೋ ವಿಷನ್ ದ ಪೀಪಲ್ ವಿಲ್ ಪೆರಿಶ್. ನಿಮ್ಮ ದರ್ಶನ ಏನು? ನಿನ್ನನ್ನ ದೇವರು ಏನಾಗ್ಬೇಕಂತ ಇಟ್ಟಿದ್ದಾರೆ? ತಲೆನಾ ಬಾಲನಾ? ಜೋರಾಗಿ ಹೇಳ್ರಿ. ನಿಜವಾಗಿ ತಲೆನಾ? ನೀವ್ ಹೆಂಗ್ ಕೂತ್ಕೊಂಡಿರಿ ಗೊತ್ತಾ? ಯಾಕೆ ಬಿಡ್ರಿ, ನಮ್ಮನ್ನ ಬಿಟ್ಟು ಬಿಡ್ರಿ, ಮನೆಗೆ ಹೋಗ್ತೀವಿ ನಾವು ಸುಮ್ಮನೆ. ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿರಿ ಅನ್ನಂಗಿದೆ ನಿಮ್ಗೆ. ಸಾಕ್ರಿ, ನಮ್ಗೆ ಅದೇ ಮೀನ್ ಸಾರು ಮಾಡ್ತೆ, ಅದೇ ಸಾಲದಲ್ಲಿ ಆರಾಮ್ ಗೋಳಾಡ್ತೆ, ಇನ್ನೊಬ್ರ ಸಂಗಡ ಜಗಳ ಆಡ್ತೆ, ಅಳತಾ, ಇದೇ ಸಾಕು ನಮ್ಗೆ ಲೈಫ್. ಹಂಗಿವ್ರಿ ನೀವು. ಹಂಗಿದ್ರೆ ಮನೆಯಲ್ಲೇ ಕೂತ್ಕೊಡ್ರಿ. ದೇವ್ರು ನಿನ್ನನ್ನು ಕರೆದದ್ದು ಬಾಲವಾಗಿರಕ್ಕಲ್ಲ, ದರಿದ್ರನಾಗಿರೋದಕ್ಕಲ್ಲ. ತಿಳ್ಕೊಡ್ರಿ, ಕಷ್ಟ ಎಲ್ಲ ಜನರಿಗೂ ಬರ್ತದೆ. ಆದ್ರೆ ನೀನ್ ಕಷ್ಟದಲ್ಲೇ ಇರೋದು ದೇವ್ರ ಚಿತ್ತ ಅಲ್ಲ. ದೇವರು ನಿನ್ನನ್ನ ಈ ಲೋಕದಲ್ಲಿ ಬೆಳಕಾಗಿಟ್ಟಿದ್ದಾರೆ. ನೀನು ಬೆಳಕಾಗಿದ್ದಿ. ನೀನು ಲೋಕಕ್ಕೆ ಬೆಳಕಾಗಿದ್ದಿ, ಭೂಮಿಗೆ ಉಪ್ಪಾಗಿದ್ದಿ. ಯಾರು ಹೇಳ್ತಾರೆ? ದೇವ್ರ ವಾಕ್ಯ ಹೇಳ್ತದೆ. ಬೆಳಕಂದ್ರೇನು? ಆಶೀರ್ವಾದ ರೀ. ನೀವು ಆಶೀರ್ವಾದ ಹೊಂದುದಲ್ಲದೆ ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರ್ತೀರಂತ ದೇವ್ರ ವಾಕ್ಯ ಹೇಳ್ತದೆ. ಇದು ನಿಮ್ ದರ್ಶನ. ಇದನ್ನ ಯಾವಾಗಾದ್ರೂ ಬರ್ದಿದ್ದೀರಾ? ಯಾವಾಗಾದ್ರೂ ನಿನಗೆ ದೇವರು ಮಾಡಿದ ವಾಗ್ದಾನ ಯಾವಾಗಾದ್ರೂ ಬರ್ದಿದ್ದೀರಾ? ಇಲ್ಲ. ನೀವು ನನ್ನ ಮನೆಗೆ ಬರ್ರಿ, ನಾನು ಕೂತ್ಕೊಳ್ಳೋ ಆಫೀಸ್ ಟೇಬಲ್ ಮೇಲೆ ದೇವರು ನನ್ನ ವಾಗ್ದಾನವನ್ನು ನಾನು ಬರೆದು ಹಾಕಿರ್ತೇನೆ. ಯಾಕೆ? ಎವ್ರಿ ಡೇ ಅದನ್ನ ನಾನು ನೋಡ್ತೇನೆ. ನನ್ನ ದೇವರು ಏನಾಗಿಟ್ಟಿದ್ದಾರೆ, ಏನ್ ಮಾಡ್ಬೇಕಂತ ಇಟ್ಟಿದ್ದಾರೆ, ಅದನ್ನ ನಾನು ನೋಡ್ತಿರ್ತೇನೆ ಎವ್ರಿ ಡೇ. ನಿಮಗಾದ ದರ್ಶನವನ್ನ ಬರೀರಿ. ಎಲ್ಲಿ ಬರೀರಿ? ನೋಡ್ರಿ. ಓದುವರು ಸುಲಭವಾಗಿ ಶೀಘ್ರವಾಗಿ ಓದುವಂತೆ ಅನುಕೂಲವಾಗುವಂತೆ ಹಲಿಗೆಗಳ ಮೇಲೆ ಇಲ್ಲಿ ಬರ್ದೇವ್ ನೋಡ್ರಿ. ನೀವು ನೋಡುವಾಗ ನಿಮ್ಗೆ ಅನುಕೂಲವಾಗ್ಬೇಕು. ಹಂಗೆ ನಿಮಗೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ವಾಗ್ದಾನ, ನಿಮ್ಮ ದರ್ಶನವನ್ನ ನಿಮ್ಮ ಮನೇಲಿ ಬರ್ದಾಕ್ರಿ. ಜನರು ಬಂದು ಓದಬೇಕಿದು. ಜನರು ಬಂದು ಓದ್ಬೇಕು ನಿಮ್ಮನ್ನ ದೇವ್ರು ಏನ್ ಮಾಡ್ತಾ ಇದ್ದಾರೆ, ಏನಾಗಿ ಇಟ್ಟಿದ್ದಾರೆ ನಿಮಗೆ ಅಂತ. ನೀನು ಆ ದರ್ಶನಕ್ಕಾಗಿ ಕಾಯ್ತಾ ಇದ್ರೆ, ಆ ದರ್ಶನವನ್ನು ಎವ್ರಿ ಡೇ ನೀನು ನೋಡ್ತಾ ಇದ್ರೆ, ಬೈಬಲ್ ಹೇಳ್ತದೆ, ಸೂಕ್ತ ಹಾಗೂ ನಿಯಮಿತ ಕಾಲದಲ್ಲಿ, ಕ್ಲುಪ್ತ ಕಾಲದಲ್ಲಿ ಅಂತ ಬರ್ತದಲ್ಲ ನಿಮ್ ಬೈಬಲ್ ಅಲ್ಲಿ. ಕ್ಲುಪ್ತ ಕಾಲದಲ್ಲಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿದೆ. ಸೂಕ್ತ ಹಾಗೂ ನಿಯಮಿತ ಕಾಲದಲ್ಲಿ ದೇವರು ನೇಮಿಸಿದಂತ ಟೈಮ್ ಅಲ್ಲಿ ಅದು ನೆರವೇರ್ತದೆ. ತಡವಾಗಬಹುದು, ಆದ್ರೆ ಅದು ಖಂಡಿತವಾಗಿ ಕೈಗೂಡ್ತವೆ. ಕೆಲವರಿಗೆ ದೇವರು ಟೈಮ್ ಲಿಮಿಟ್ ಅನ್ನು ಸೆಟ್ ಮಾಡಿದ್ದಾರೆ. ಕೆಲವು ಆಶೀರ್ವಾದಗಳಿಗಾಗಿ 5 ವರ್ಷ ಕಾಯ್ಬೇಕು, ಕೆಲವರು 10 ವರ್ಷ ಕಾಯ್ಬೇಕಾಗ್ತದೆ, ಕೆಲವರು 25 ವರ್ಷನೂ ಕಾಯ್ಬೇಕಾಗ್ತದೆ. ಬಟ್
ನೀನು ಕಾಯಿದ್ರೆ ಖಂಡಿತ ಅದು ನೆರವೇರ್ತದೆ. ಬಟ್ ನೀನು ಕಾಯುವಾಗ ಹೆಂಗಿರ್ಬೇಕು? ಫೇತ್ಫುಲ್ ಆಗಿ, ನಂಬಿಗಸ್ತನಾಗಿರು, ನಂಬಿಕೆಯಲ್ಲಿ ದೃಢವಾಗಿರು. ನೀನ್ ನಂಬಿಕೆ ಇಲ್ಲದೆ ಇದ್ರೆ ನಿನ್ನ ಜೀವಿತದಲ್ಲಿ ಅದು ನೆರವೇರುವುದಿಲ್ಲ ಪ್ರಿಯ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ, ನಾನು ನಿನ್ನನ್ನ ಎಲ್ಲ ಜನರಿಗೆ ಮೂಲ ತಂದೆ ಹಾಗೆ ಮಾಡ್ತೇನೆ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ಅಬ್ರಹಾಮನಿಗೆ 75 ವರ್ಷ ರೀ. ಎಷ್ಟು ರೀ? ಎಷ್ಟು? ಜೋರಾಗಿ ಹೇಳ್ರಿ. ಆದ್ರೆ ದೇವರು ಅವನ ಜೀವಿತದಲ್ಲಿ ವಾಗ್ದಾನ ನೆರವೇರಿಸಿದ್ದು 100 ವರ್ಷ ಆದ್ಮೇಲೆ. ಅಂದ್ರೆ ಎಷ್ಟು ವರ್ಷ ಗ್ಯಾಪು? ನೀವು ಕಾಯ್ತೀರಾ 25 ವರ್ಷ ಮಟ? ಕಾಯ್ತೀರಾ? 25 ವರ್ಷ? ಪಾಸ್ಟ್ರೆ ಯಾವಾಗ ಸಾಯ್ತೇನೋ ಗೊತ್ತಿಲ್ಲ. ನಮಗೇನಿದ್ರು ಇಮ್ಮಿಡಿಯೇಟ್ ಆಗ್ಬೇಕು. ಇನ್ಸ್ಟಂಟ್ ಫುಡ್ ನಮ್ದು ಕಾಲ ಏನು? 2 ನಿಮಿಷದಲ್ಲಿ ಊಟ ಅಡಿಗೆ ರೆಡಿ ಆಗ್ಬೇಕು. ಅಂತ ಕಾಲದಲ್ಲಿ ನಾವಿರುವಾಗ 25 ವರ್ಷ ಕಾಯಿ ಅಂತಿರಲ್ಲ. ದೇವರು ನಿನ್ನ ಜೀವಿತದಲ್ಲಿ ಎಷ್ಟು ಸಮಯ ನೇಮಿಸಿದ ದೇವರಿಗೆ ಗೊತ್ತು. ಬಟ್ ಅದು ನೆರವೇರೋ ತನಕ ನೀನು ಕಾಯ್ಬೇಕು. ದೇವರು ಯಾಕೆ ಅಬ್ರಾಹ್ಮಣ ವಿಷಯದಲ್ಲಿ ನಾನು ಓದುವಾಗ ಅನಿಸ್ತಿತ್ತು, 25 ವರ್ಷ ಯಾಕೆ ಸ್ವಾಮಿ? ಅವನು ಅಬ್ರಾಮ್ ಆಗಿದ್ದ, ಅವನು ಅಬ್ರಹಾಂ ಆಗೋ ತನಕ ಅದು ನೆರವೇರಲಿಲ್ಲ. ತಿಳ್ಕೊಡ್ರಿ, ಕೆಲವು ಜನರು ದೇವ್ರು ಹೆಂಗೆ ಟೆಸ್ಟ್ ಮಾಡ್ತಾರಂದ್ರೆ, ಅಬ್ರಾಮ್ 75 ವರ್ಷ ಆದಾಗ ಇನ್ನೂ ಶರೀರದಲ್ಲಿ ಬಲ ಇತ್ತು. ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡಿದ್ರು, ಅವ್ನು ಕಾಯ್ತಾ ಇದ್ರೆ ಅವ್ನ ಹೆಂಡತಿಗೆ ತಡ್ಕೊಳಕಾತಿಲ್ಲ. ಅವನ ಹೆಂಡತಿಗೆ ಏನೋ ಒಂದು ಮಗು ಬೇಕಪ್ಪ, ಹೆಂಗಾದ್ರೂ ಮಾಡಿ, ನಂಗೆ ಗೊತ್ತಿಲ್ಲ. ತಿಳ್ಕೊಡ್ರಿ, ಅಬ್ರಾಮನ ಶರೀರದಲ್ಲಿ ಬಲ ಇರುವುದನ್ನ ಹೆಂಡತಿ ನಂಬಿದ್ಲು. ಅದಕ್ಕಾಗಿ ಅಬ್ರಾಮಿಗೆ ಹೇಳ್ತಿದ್ರು, ನೀನ್ ದೇವರಿಗೆ ಕಾದ್ರೆ ವೇಸ್ಟು, ನನಗೆ ಹೆಂಗಾರ ಮಾಡೋ ಒಂದು ಮಗು ಕೊಡು ಅಂತ ಹೇಳಿ ದಾಸಿ ಜೊತೆಗೆ ಅವನನ್ನ ಮಲಗಿಸ್ತಾನೆ. ಆದ್ರೆ ದೇವರು ತನ್ನ ವಾಗ್ದಾನವನ್ನ ಅವನ ಮೂಲಕ ನೆರವೇರಿಸಲಿಕ್ಕೆ ಇಷ್ಟಪಡ್ಲಿಲ್ಲ. ತಿಳ್ಕೊಡ್ರಿ, ಮನುಷ್ಯನ ಶರೀರದಲ್ಲಿ ಬಲ ಇರೋ ತನಕ ಮನುಷ್ಯ ತನ್ನ ಆಲೋಚನೆ ಪ್ರಕಾರ ನಡೆದಿರ್ತಾನೆ. ದೇವರು ಮಾಡಿದ ವಾಗ್ದಾನಕ್ಕಾಗಿ ದೇವ್ರ ಚಿತ್ತಕ್ಕಾಗಿ ಕಾಯುವುದಿಲ್ಲ ಅವನು. ದೇವ್ರು ನಿಮ್ಮ ಜೀವಿತದಲ್ಲಿ ಎಷ್ಟೋ ಯೋಜನೆ ಇಟ್ಟಿರ್ತಾರೆ, ಬಟ್ ನೀವು ದೇವ್ರ ಯೋಜನೆ ಪ್ರಕಾರ ಹೋಗೋದಿಲ್ಲ. ನಿಮ್ಮ ಆಲೋಚನೆ ಪ್ರಕಾರನೇ ಡಿಸಿಷನ್ ತಗೋತೀರಿ, ನಿಮ್ಮ ಆಲೋಚನೆ ಪ್ರಕಾರನೇ ಜೀವಿಸ್ತೀರಿ. ಹೌದಾ? ಹಲೋ? ಆದ್ರೆ ದೇವರು, ಈ ಅಬ್ರಾಮನು ತನ್ನ ಬಲದ ಮೇಲೆ ಬಹಳ ಡಿಪೆಂಡ್ ಆಗಿದ್ದಾನೆ ಅಂತ ಹೇಳಿ 25 ವರ್ಷ ಸೈಲೆಂಟ್ ಆಗ್ಬಿಟ್ರು, ಮಾತೇ ಆಡ್ಲಿಲ್ಲ. 25 ವರ್ಷ ರೀ, ದೇವ್ರ ಸ್ವರ ಇಲ್ಲ. ಎಲ್ಲಿ ತನಕ? ಅಬ್ರಾಮನು ತನ್ನ ಸ್ವಂತ ಬಲವನ್ನ ಕಳ್ಕೊಳ್ಳೋ ತನಕ. 100 ವರ್ಷ ಆದ್ಮೇಲೆ ಅಬ್ರಾಮನ ತನ್ನ ಬಲದ ಮೇಲೆ ನಂಬಿಕೆ ಇಡ್ತಾನ? ಹಲೋ? ಆಗ ದೇವರು ಮತ್ತೆ ಮಾತಾಡದ, ಈಗ ಸಮಯ ಬಂದಿದೆ ಮಗನೇ. ಅಬ್ರಾಮ್ ಹೇಳ್ದ, ಅಲ್ಲ ಸ್ವಾಮಿ, ಬಲ ಇದ್ದಾಗ ಸುಮ್ಬಿಟ್ಟಿ, ಈಗ ಹಣ್ಣು ಮುದಕಾದ್ಮೇಲೆ ಬಂದಿ. ಅವಾಗ ದೇವರು ಹೇಳಿದ್ದೆ ಒಂದೇ, ನೀನು ಬಲ ಇದ್ದಾಗ ನಿನ್ನ ಬಲದ ಮೇಲೆ ನೀನು ನಂಬಿಕೆ ಇಟ್ಟಿದ್ದಿ, ಈಗ ಪೂರ ನೀನು ನನ್ನ ಮೇಲೆ ನಂಬಿಕೆ ಇಡಬೇಕು, ಆವಾಗ ನಾನು ಅದನ್ನ ನೆರವೇರಿಸ್ತೇನೆ. ತಿಳ್ಕೊಡ್ರಿ, ದೇವರು ವಾಗ್ದಾನ ಮಾಡಿದೆ, ಇಟ್ಸ್ ಎ ಟೆಸ್ಟ್ ಆಫ್ ಫೇತ್, ನಂಬಿಕೆ. ನೀನು ಹೆಂಗೆ ನಿನ್ನ ನಂಬಿಕೆಯಲ್ಲಿ ದೃಢವಾಗಿರ್ತೀಯ? ಯಾವ ವ್ಯಕ್ತಿ ತನ್ನ ಶರೀರದ ಮೇಲೆ, ತನ್ನ ಬಲದ ಮೇಲೆ, ತನ್ನ ಆಸ್ತಿ ಮೇಲೆ ವಿಶ್ವಾಸ ಇಡ್ತಾನೋ ಅಲ್ಲಿ ತನಕ ದೇವರು ಯಾವ ಕಾರ್ಯಗಳನ್ನು ಮಾಡೋದಿಲ್ಲ. ಎಲ್ಲಿ ತನಕ ನೀನು ನಿನ್ನ ಬಲದ ಮೇಲೆ, ನಿನಗೆ ಸಾಮರ್ಥ್ಯದ ಮೇಲೆ ವಿಶ್ವಾಸ ಇರ್ತದೆ, ಅಲ್ಲಿ ತನಕ ದೇವರು ನಿನ್ನ ಜೀವಿತದಲ್ಲಿ ಏನು ಕೆಲಸ ಮಾಡೋದಿಲ್ರಿ. ಯಾವಾಗ ನೀನು ಪೂರಾ ಭರವಸೆ, ರೋಮನ್ಸ್ ಚಾಪ್ಟರ್ 4 ತೆಗಿರಿ, 17 ಓದೋಣ. ಎಸ್, ಸಿ ಅಬ್ರಾಮನ ನಂಬಿಕೆ ಹೆಂಗಾಯ್ತು ಗೊತ್ತಾ? ಅವನಿಗೆ 100 ವರ್ಷ ಆದ್ಮೇಲೆ ದೇವರು ಮತ್ತೆ ಬಂದು ಹೇಳ್ತಾರೆ, 99 ವರ್ಷ ಆಗಿದೆ ಅಬ್ರಾಮನೇ, ಮುಂದಿನ ವರ್ಷ ಇಷ್ಟೊತ್ತಿಗೆ ನಿನಗೊಂದು ಮಗು ಇರ್ತದೆ. ಅಬ್ರಾಮ ನಂಬಿದ, ಆದ್ರೆ ಹೆಂಡತಿಗೆ ನಂಬಿಕೆ ಇಲ್ಲ. ಆದ್ರೆ ಅಬ್ರಾಮ ಏನಂತ ನಂಬದ? ನನ್ನ ಶರೀರದಲ್ಲಿ ಬಲ ಇಲ್ಲ, ನನ್ನ ಹೆಂಡತಿಯ ಗರ್ಭದಲ್ಲಿ ಬಲ ಇಲ್ಲ, ಸತ್ತೋಗಿದೆ. ಆದ್ರೆ ಅವನು ಏನಂತ ನಂಬದ? ಇಲ್ಲಿ ಚೆನ್ನಾಗಿ ಓದ್ರಿ, ಬಹಳ ಚೆನ್ನಾಗಿ ಗಮನಿಸ್ರಿ. ಆತನ ಏನಂತ ನಂಬ್ತಾನಂದ್ರೆ, ನನ್ನ ದೇವರು ಸತ್ತವರನ್ನು ಬದುಕಿಸ್ತಾನೆ,
ಮತ್ತೆ ಇಲ್ಲದನ್ನ ಇರುವುದಾಗಿ ಕರಿತಾನಂತ ಅವನು ನಂಬಿದ. ಅಲೋ, ನೀವ್ ಹೆಂಗ್ ನಂಬ್ತೀರಿ? ಮಾತಾಡ್ರಿ. ನಿಮ್ಮ ನಂಬಿಕೆ ಏನು? ಮಾತಾಡೋದಿಲ್ಲ ಯಾಕೆ ನೀವು? ನಿಮ್ಮ ನಂಬಿಕೆ ಏನು? ನಿಮ್ಮ ನಂಬಿಕೆ ಹೆಂಗೆ? ಜೀವಂತ ಇದೆ ರೀ, ಸ್ವಲ್ಪ ಬಲ ಕೊಡ್ತಾನೆ, ಅದನ್ನ ನಾವು ನಂಬ್ತೇವೆ. ಆದ್ರೆ ಅಬ್ರಾಮ್ ಹಂಗ್ ನಂಬಲಿಲ್ಲ. ಅಬ್ರಾಮ್ ಏನ್ ನಂಬ್ದ? ನನ್ ದೇವರು ಸತ್ತವ್ರನ್ನು ಬದುಕಿಸ್ತಾನೆ, ನನ್ ದೇವರು ಏನು ಇಲ್ಲ ಅದನ್ನ ಇರುವ ಹಾಗೆ ಮಾಡ್ತಾನೆ. ಇದು ಅಬ್ರಾಹ್ಮಣ್ ನಂಬದ. ನೀವು ಅದನ್ನ ನಂಬ್ತಾ ಇಲ್ಲ. ಯಾಕೆ ಗೊತ್ತಾ? ನಿಮ್ ಬಾಯಲ್ಲಿ ಯಾವ ಆಮೇನ್ ಇಲ್ಲ, ಯಾವ ಅಲ್ಲೆಲೂಯ ಇಲ್ಲ, ಎಲ್ಲಾ ಸತ್ತು ಹೋಗಿದೆ. ನೀವೇನ್ ಹೇಳ್ತಾ ಇದ್ರಿ? ಇರ್ಲಿ ಬಿಡ್ರಿ ಪಾಸ್ಟ್ರೆ, ಅದು ಅಬ್ರಾಹ್ಮಣ್, ನಮಗೇನ್ ಸಂಬಂಧ? ನೀವು ಅದಕ್ಕೆ ಹಿಂಗೆ ಇದ್ದೀರಿ. ಹೆಂಗಿದ್ದೀರಿ ಅಂದ್ರೆ, ಅದು ಮಂದವಾದಂತ ಮಂದಗಟ್ಟು ಜನರಿರ್ತಾರೆ, ಸುಡುಮುಂಗಿ ಮುಖಗಳಿರ್ತವೆ, ಮುಖದಲ್ಲಿ ನಂಬಿಕೆ ಇಲ್ಲ, ಮುಖದಲ್ಲಿ ಚೈತನ್ಯ ಇಲ್ಲ, ಸತ್ತು ಹೋದಂತ ಒಂದು ಶರೀರ, ಬಾಡಿ ಹೋದಂತ ಶರೀರ, ಜೀವನವೇ ಮುಗಿದೋಯ್ತು ಎಂಬ ಶರೀರ, ಮನೆ ಮೇಲೆ, ನಮ್ಮ ತಲೆ ಮೇಲೆ ಮನೆ ಬಿದ್ದಂಗೆ ಒಂದು ಅನುಭವ. ಇದು ಸ್ಮಶಾನದ ವಾತಾವರಣ. ಹಂಗೆ ಇದಿರಿ. ಸ್ಮಶಾನದಲ್ಲಿ ಕೂತಂಗೆ ಕೂತ್ಕೊಂಡಿದ್ದೀರಿ. ಸ್ಮಶಾನದಲ್ಲಿ ಸತ್ತಂತ ಮನುಷ್ಯನು ಮಾತಾಡುವುದಿಲ್ಲ, ಮಣ್ಣು ಕೊಡೋರು ಮಾತಾಡುವುದಿಲ್ಲ. ಹಂಗೆ ಇಲ್ಲಿ ಕೂತ್ಕೊಂಡಿದ್ರಿ. ಯಾರ್ದೋ ಸ್ಮಶಾನ ಮಾಡ್ಲಿಕ್ಕೆ ಬಂದಂಗೆ, ಯಾರ್ದೋ ಮಣ್ಣು ಮಾಡ್ಲಿಕ್ಕೆ ಬಂದಂಗೆ. ಹಲೋ, ಸ್ಮಶಾನ ಮಾಡಕ್ ಬಂದಿಲ್ರಿ, ಸ್ಮಶಾನದಲ್ಲಿದ್ದಂತ ಎದ್ದ ಯೇಸುನ ಆರಾಧಿಸಲಿಕ್ಕೆ ಬಂದಿದ್ದೀರಿ. ಜೀವದಿಂದ ಕೂತ್ಕೊಳ್ರಿ. ಅಬ್ರಾಮ ಹೇಳ್ದ, ನಂಬದ, ನನ್ನ ದೇವರು ಸತ್ತವರನ್ನು ಬದುಕಿಸ್ತಾನೆ, ಇಲ್ಲದನ್ನ ಇರುವುದಾಗಿ ಕರಿತಾನೆ ಅಂತ ದೇವರನ್ನ ನಂಬುದ. ಆ ನಂಬಿಕೆ ಬಗ್ಗೆ ಮಾತಾಡುವಾಗ ನಿಮ್ಮ ಒಳಗಡೆ ಇರೋ ನಂಬಿಕೆ ಹೆಚ್ಚಾಗ್ಬೇಕು. ದೇವ್ರಿಗೆ ಹೇಳ್ಬೇಕು, ದೇವ್ರೇ ನೀನ್ ಎಷ್ಟೇ ನನ್ನನ್ನು ಕಾಯಿಸಿದ್ರು ನಾನು ನಿನಗಾಗಿ ಕಾಯ್ತೇನೆ, ನಂಬಿಕೆಯಲ್ಲಿ ಬಿದ್ದೋಗುದಿಲ್ಲ ಅಂತ. ಚರ್ಚಲ್ಲಿದ್ದೀರಿ, ಸ್ಮಶಾನದಲ್ಲಿಲ್ಲ. ಓಕೆ, ಚರ್ಚಲ್ಲಿರುವಾಗ ಜೀವದ ವಾಕ್ಯ ಬರುವಾಗ ಜೀವದಿಂದ ಇರ್ರಿ. ಓಕೆ, ಸೊ ಏನ್ ನಂಬುದವನು? 18ನೇ ವಚನ ಓದ್ರಿ. 18ನೇ ವಚನ. ನೋಡ್ರಿ, ದೇವರು ಹೇಳ್ದ ಅಬ್ರಾಮಿಗೆ, ನಿನ್ನ ಸಂತಾನವು ನಕ್ಷತ್ರಗಳಷ್ಟು ಆಗುವುದು ಎಂಬುದಾಗಿ ತಿಳ್ಕೊಡ್ರಿ. ಇದು ಬಹಳ ಇಂಪಾರ್ಟೆಂಟ್. ಕೇಳ್ರಿ, ತನಗೆ ಹೇಳಲ್ಪಟ್ಟ ಮಾತು. ದೇವರು ಹೇಳಿದ ಮಾತು ನೆರವೇರುವುದಕ್ಕೆ ಯಾವ ಮಾರ್ಗನೇ ಇಲ್ಲ. ದೇರ್ ಇಸ್ ನೋ ವೇ. ದೇವರು ಹೇಳಿದ ನೆರವೇರಕ್ಕೆ ಆಗುದೇ ಇಲ್ಲ. ಅಂತ ಪರಿಸ್ಥಿತಿ ಯಾರ್ದು? ಅಬ್ರಾಮಂದು, ನಿಮ್ದಲ್ಲ. ಅರ್ಥ ಆಗ್ತಾ ಇದೆ? ಡಾಕ್ಟರ್ ಏನೇನೋ ಒಂದು ಮಾತು ಹೇಳ್ಬಿಟ್ರೆ ಇನ್ನೂ ಸತ್ತಿಲ್ಲ, ಆಲ್ರೆಡಿ ನೀವೇ ಸಾಯಿಸ್ಬಿಡ್ತೀರಿ. ಯಾವಾಗ? ಮುಖದಲ್ಲಿ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತೀರಿ ಸತ್ತಂಗೆ. ಆದ್ರೆ ಅಬ್ರಾಮ, ಅವನ್ ಲೈಫಲ್ಲಿ ದೇವರು ಹೇಳಿದ ಮಾತು ನೆರವೇರುವುದಕ್ಕೆ ಯಾವ ಮಾರ್ಗನೇ ಇಲ್ಲ. ದೇವ್ರು ಹೇಳ್ತಾ ಇದ್ರೆ ನಿನಗೊಂದು ಮಗು ಆಗ್ತದೆ. ಅಲ್ಲ ಸ್ವಾಮಿ, 100 ವರ್ಷ ಆಗಿದೆ, ನನ್ನ ಹೆಂಡತಿ ಇವತ್ತು ನಾಳೆ ಸಾಯಂಗಿದ್ದಾಳೆ, ಹೆಂಗೆ ಮಗು ಆಗ್ತದೆ? ಮಾರ್ಗ ಇಲ್ಲ. ದೇವರು ಹೇಳಿದ ಮಾತು ನೆರವೇರುವುದಕ್ಕೆ ಯಾವ ಮಾರ್ಗ ಇಲ್ಲ. 25 ವರ್ಷ ಆಯ್ತು ದೇವರು ಮಾತಾಡಿ, ಇನ್ನು ಮಟ್ಟ ದೇವರು ಮಾತಾಡಿದ ಒಂದು ನೆರವೇರ್ತಾ ಇಲ್ಲ. 25 ವರ್ಷ ಹಿಂದೆ ಮಾತಾಡಿದ ಮಾತು ನೆರವೇರಿಸುವುದಕ್ಕೆ ಯಾವ ಮಾರ್ಗವೂ ಇಲ್ಲದೆ ಇರುವಾಗಲೂ ಬೈಬಲ್ ಹೇಳ್ತದೆ, ನೆರವೇರುವುದಕ್ಕೆ ಮಾರ್ಗವು ತೋರದೆ ಇರುವುದರಿಂದ ಅಬ್ರಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃನಾಗುವೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ, ಯಾವುದೇ ನಿರೀಕ್ಷೆಗೆ ಆಸ್ಪದನೆ ಇಲ್ಲ ಇವೊಂದು, ಆದ್ರೂ ಸಹ ಆತನು ನಿರೀಕ್ಷಿಸಿ ನಂಬಿದ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದ. ಬರ್ತದ ಬೈಬಲ್ ಅಲ್ಲಿ, ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದ. ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳೆಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗಲೂ ಅವನ ನಂಬಿಕೆ ಕುಂದಲಿಲ್ಲ. ಎಂತ ನಂಬಿಕೆ ಅಬ್ರಾಹ್ಮನ ನಂಬಿಕೆ! ಇವತ್ತು ನಮ್ಮ ನಂಬಿಕೆ ಹೆಂಗಿದೆ? ಏನೂ ಆಗಿಲ್ಲ, ಆಗಲೇ ಎಲ್ಲ ಕೈ ಬಿಟ್ಟಂಗಿರ್ತೀರಿ. ಅಯ್ಯೋ ನನ್ನ ಪರಿಸ್ಥಿತಿ, ಅಯ್ಯೋ ನನ್ನ ಜೀವಿತ. ಹೆಂಗಿದೆ ನಮ್ಮ ಲೈಫ್?
ನಾವು ಯಾರನ್ನ ನೋಡಿ ಜೀವಿಸ್ತಾ ಇದ್ದೀವಿ? ಈ ಒಂದು ಸಮಯದ ಟೆಸ್ಟು ನಿನ್ನ ನಂಬಿಕೆಗೆ ಬರ್ತದೆ. ನೀನು ಎಷ್ಟು ನಂಬಿಗಸ್ತನಾಗಿ ಜೀವಿಸ್ತೀಯ? 25 ವರ್ಷ ಆಯ್ತು ದೇವರು ಅಬ್ರಹಾಮ್ ಸಂಗಡ ಮಾತಾಡಿ. ಆದ್ರೂ ಅಬ್ರಹಾಮ ವಾಕ್ಯ ಎಷ್ಟು ಚೆನ್ನಾಗಿ ಬರ್ತದೆ. ಇಂತಹ ಪರಿಸ್ಥಿತಿಯ ಅಲ್ಲಿಯೂ ಕೂಡ ಆತನು ನಂಬಿದ, ನಂಬಿಕೆ ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ನೋಡ್ರಿ, ದೇವರನ್ನು ಘನಪಡಿಸುವನಾಗಿ 21ನೇ ವಚನ, ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಇಟ್ಟು ದೃಢ ನಂಬಿಕೆಯಿಂದ ಇದ್ದನು. ಅವನ ನಂಬಿಕೆ ನೋಡ್ರಿ. ಆದದರಿಂದ ಬರೆದಿದೆ ಬೈಬಲ್ ಅಲ್ಲಿ ಏನಂತ? ಆದದರಿಂದ 22ನೇ ವಚನ, ಅವನ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎನಿಸಲ್ಪಟ್ಟಿತು. ಇವತ್ತು ನಿನ್ನ ನಂಬಿಕೆ ಏನಂದ ಎನಿಸಲ್ಪಡ್ತದೆ? ಪ್ರಿಯರೇ, ತಡವಾದರೂ ದೇವರು ಮಾಡಿದ ವಾಗ್ದಾನ ನೆರವೇರ್ತದೆ. ಕ್ಲುಪ್ತ ಕಾಲದಲ್ಲಿ, ತಕ್ಕ ಸಮಯದಲ್ಲಿ ನೆರವೇರ್ತದೆ. ನೀನು ನಿರೀಕ್ಷಿಸಿರು. ನನಗೆ ಗೊತ್ತಿದೆ, ಎಷ್ಟೋ ಜನರು ನಿರೀಕ್ಷೆ ಕಳ್ಕೊಂಡ್ಬಿಟ್ಟಿದ್ರಿ. ನಿರೀಕ್ಷೆ ಕಳ್ಕೊಂಡ್ಬಿಟ್ರಿ ಅಂದ್ರೆ ಅದ್ರ ಆಸೆನೇ ಇಲ್ಲ. ಈಗ ಏನಿಲ್ಲ, ಈಗ ಆಸೆ ಇಲ್ಲ ಅಂದ್ರೆ ಅರ್ಥ ನಿಮ್ಗೆ ನಿರೀಕ್ಷೆ ಹೋಯ್ತಂತ. ಆದ್ರೆ ಅಬ್ರಹಾಮನ ಆಸೆ ಇತ್ತು, ನನಗೆ ಮಗು ಹಾಗೆ ಆಗ್ತದೆ. ಇದು ನಿರೀಕ್ಷೆ. ನಿಮ್ಮ ನಿರೀಕ್ಷೆ ಹೆಂಗಿದೆ? ವೇರ್ ಇಸ್ ಯುವರ್ ಹೋಪ್? ತಿಳ್ಕೊಡ್ರಿ. ಒಬ್ಬ ವ್ಯಕ್ತಿ ನಿರೀಕ್ಷೆ ಕಳ್ಕೊಂಡ್ರೆ ತನ್ನ ಭವಿಷ್ಯವನ್ನು ಕಳ್ಕೊಂಡಂಗೆ. ಏನು? ಒಬ್ಬ ವ್ಯಕ್ತಿ ನಿರೀಕ್ಷೆ ಕಳ್ಕೊಂಡ್ರೆ ತನ್ನ ಭವಿಷ್ಯವನ್ನ ಕಳ್ಕೊಂಡಂಗೆ. ಯಾಕೆ ಗೊತ್ತಾ? ಫೇತ್, ನಂಬಿಕೆ ನಿನ್ನ ಹೃದಯದಲ್ಲಿ ಇರ್ತದೆ, ಆದ್ರೆ ನಿರೀಕ್ಷೆ ನಿನ್ನ ಮನಸ್ಸಿನಲ್ಲಿ ಇರ್ತದೆ. ನಂಬಿಕೆ ಈಗಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಂಬಿಕೆ ಇರ್ತದೆ, ಆದ್ರೆ ನಿರೀಕ್ಷೆ ನಿನ್ನ ಭವಿಷ್ಯದ ಕುರಿತಾಗಿರ್ತದೆ. ಇಟ್ ಟಾಕ್ಸ್ ಅಬೌಟ್ ಯುವರ್ ಫ್ಯೂಚರ್. ನಿನ್ನ ನಿರೀಕ್ಷೆ ನಾಳೆ ಬಗ್ಗೆ ಇರ್ತದೆ. ಅದಕ್ಕಾಗಿ ಅಬ್ರಾಮನ ನಿರೀಕ್ಷೆ ಕಳ್ಕೊಳ್ಳಿಲ್ಲ. ಇವತ್ತಲ್ಲ ನಾಳೆ, ಈ ವರ್ಷವಲ್ಲಾದ್ರೂ ಮುಂದಿನ ವರ್ಷ ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡೇ ಮಾಡ್ತಾನೆ. ಇದು ನಿರೀಕ್ಷೆ. ಅದಕ್ಕೆ ಪ್ರಿಯರೇ, ನಿಮಗಾದ ದರ್ಶನವನ್ನು ಬರೀರಿ. ನಿನ್ನ ಜೀವಿತದಲ್ಲಿ ದೇವರು ಮಾಡಿದ ವಾಗ್ದಾನಗಳನ್ನು ಹಲಿಗೆ ಮೇಲೆ ಬರೀರಿ. ನೀನು ನೋಡುವಾಗಲೇ ಅದು ಕಣ್ಣಿಗೆ ಕಾಣಬೇಕು. ನೀನು ನಿನ್ನ ರೂಮ್ ಒಳಗಡೆ ಎಂಟ್ರಿ ಮಾಡುವಾಗಲೇ ನಿನ್ನ ವಿಷಯದಲ್ಲಿ ದೇವರು ಮಾಡಿದ ವಾಗ್ದಾನ ನಿನ್ನ ಕಣ್ಣಿಗೆ ಕಾಣಬೇಕು. ಎವ್ರಿ ಡೇ ಅದನ್ನ ನೀನು ನೋಡಬೇಕು. ನೋಡುವಾಗ ನೀನು ಹೇಳ್ತೀಯ, ಇವತ್ತಲ್ಲ ನಾಳೆ ಈ ವಾಕ್ಯ ನನ್ನ ಜೀವಿತದಲ್ಲಿ ನೆರವೇರ್ತದೆ. ಈ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರ್ತದೆ. ಇಟ್ ಈಸ್ ಅ ಟೈಮ್ ಟೆಸ್ಟ್. ದಿಸ್ ಇಸ್ ಅ ಟೈಮ್ ಟೆಸ್ಟ್. ಅಬ್ರಹಾಮಿಗೆ 25 ವರ್ಷ ಬೇಕಾಯ್ತು. ನಿನ್ಗೆ ಎಷ್ಟು ವರ್ಷ ಬೇಕು ನಂಗೆ ಗೊತ್ತಿಲ್ಲ. ಕೆಲವರಿಗೆ 6 ತಿಂಗಳಲ್ಲಿ ದೇವರು ವಾಗ್ದಾನ ನೆರವೇರಿಸ್ಬೋದು, ಕೆಲವರಿಗೆ 2 ತಿಂಗಳಲ್ಲಿ ಆಗ್ಬೋದು, ಕೆಲವರಿಗೆ 2 ವರ್ಷನೂ ತಗೊಳ್ಬೋದು. ಬಟ್ ನಿನಗೆ ದೇವರು ಕಾಯುವಾಗ ನೀನು ಕಾಯ್ತಾ ಇರಬೇಕು. ದೇವರನ್ನ ನಿರೀಕ್ಷಿಸ್ತಾ ಇರು. ನಿರೀಕ್ಷೆ ಅಂದ್ರೆ ಕಾಯಿ. ಡೋಂಟ್ ಲೂಸ್ ಯುವರ್ ಹೋಪ್. ಯಾಕೆ? ನಿರೀಕ್ಷೆ ನಿಮ್ಮ ಪ್ರಾಣದ ಲಂಗುರವಾಗಿದೆ. ಹೋಪ್ ಈಸ್ ದ ಆಂಕರ್ ಆಫ್ ಯುವರ್ ಸೋಲ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತದೆ. ಇಟ್ಸ್ ಅ ಆಂಕರ್ ಆಫ್ ಯುವರ್ ಸೋಲ್. ನಿನ್ನ ಪ್ರಾಣದ ಲಂಗುರ ಯಾವುದು? ನಿರೀಕ್ಷೆ. ಜೋರಾಗಿ ಹೇಳ್ರಿ, ಜೀವದಿಂದ ಹೇಳ್ರಿ. ನಿರೀಕ್ಷೆ. ಜೋರಾಗಿ ಹೇಳ್ರಿ ನನ್ನ ಜೊತೆ. ನನ್ನ ಪ್ರಾಣದ ಲಂಗುರ. ಗೊತ್ತಾ ಲಂಗುರ ಎಲ್ಲಿರ್ತದೆ? ಅಡುಗಿನಲ್ಲಿ ಈ ರೀತಿಯಾಗಿ ಬಾಣ ಇರ್ತದೆ, ಹೌದಾ? ಎಂತ ಬಿರುಗಾಳಿ ಬೀಸುವಾಗ ಲಂಗೂರನ್ನ ಹಾಕ್ಬಿಡ್ತಾರೆ ನೀರೊಳಗೆ. ಹಾಕಿದಾಗ ಅದು ಲಂಗೂರ್ ಏನ್ ಮಾಡ್ತದೆ? ಸ್ಟಿಫ್ ಆಗಿ ಹಿಡ್ಕೊಂಡ್ಬಿಡ್ತದೆ. ಎಂತ ತೂಫಾನ್ ಬಂದ್ರು ಹಡಗು ಅಳಗುದಿಲ್ಲ. ನಿನ್ ಜೀವಿತದಲ್ಲಿ ನಿರೀಕ್ಷೆ ಇದ್ರೆ ಎಂತದೇ ತೂಫಾನ್ ಬರ್ಲಿ ನೀನ್ ನಡುಗುದಿಲ್ಲ, ಚಂಚಲ ಚಿತ್ತನಾಗುವುದಿಲ್ಲ, ಅಪನಂಬಿಕೆಯಸ್ತನಾಗಿರುವುದಿಲ್ಲ. ಯಾಕೆ? ಲಂಗುರ, ನಿರೀಕ್ಷೆ ನಿನ್ ಲೈಫಲ್ಲಿ ಇದೆ. ಅದಕ್ಕೋಸ್ಕರ ನಿರೀಕ್ಷೆ ಕಳ್ಕೊಬೇಡ್ರಿ. ಟೈಮ್ ಟೆಸ್ಟ್. ದೇವರು ಸಮಯದ ಪರೀಕ್ಷೆ ಮಾಡ್ತಿರ್ತಾನೆ ನಿಮ್ಮನ್ನ. ಕೆಲವು ಸಾರಿ ನಿಮ್ಮ ವಿಷಯದಲ್ಲಿ ದೇವರು ಮೌನವಾಗಿರ್ತಾನೆ. 25 ವರ್ಷ ಅಬ್ರಹಾಮನ ವಿಷಯದಲ್ಲಿ ದೇವರು ಮೌನವಾಗಿದ್ದ, ಮಾತೇ ಆಡ್ಲಿಲ್ಲ. 25 ವರ್ಷ ಆದ್ಮೇಲೆ ದೇವರು ಮತ್ತೆ ಕಾಣಿಸ್ಕೊಂಡು ಹೇಳ್ತಾ ಇದ್ದಾನೆ, ಅಬ್ರಹಾಮನೇ, ಮುಂದಿನ ವರ್ಷ ನಿನಗೆ ಮಗು. 25 ವರ್ಷದಿಂದ ಹೇಳಿದ್ರು ನಿನಗೆ ಮಗು ಆಗ್ತದೆ.
25 ವರ್ಷ ಮಟ್ಟ ದೇವರು ಕಾಣಿಸ್ಲೇ ಇಲ್ಲ. ಆದ್ರೆ ನಂಬಿಕೆಯಲ್ಲಿ ಅವನು ದೃಢವಾಗಿರುವುದರಿಂದ, ಅವನ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯಿಂದ ಎನಿಸಲ್ಪಟ್ಟಿದ್ದರಿಂದ ದೇವರು ಅವನಿಗೆ 100 ವರ್ಷ ಆದಾಗಲೂ, ಅವನ ಮುಪ್ಪಿನ ಪ್ರಾಯದಲ್ಲಿಯೂ, ಶರೀರದಲ್ಲಿ ಬಲ ಇಲ್ಲದೆ ಇರುವಾಗಲೂ ತನ್ನ ವಾಗ್ದಾನವನ್ನು ದೇವರು ಅಲ್ಲಿ ನೆರವೇರಿಸ್ತಾರೆ ಪ್ರಿಯರೇ. ಇದು ಸಮಯದ ಪರೀಕ್ಷೆ. ಓಕೆ, ನೆಕ್ಸ್ಟ್ ವಿಲ್ಡರ್ನೆಸ್ ಟೆಸ್ಟ್. ಎಲ್ರು ಹೇಳ್ರಿ, ಏನಿದು ವಿಲ್ಡರ್ನೆಸ್ ಟೆಸ್ಟ್? ಅಡವಿಯ ಪರೀಕ್ಷೆ. ಎಲ್ರು ಹೇಳ್ರಿ. ಆಗ ನಮ್ಮನ್ನ ಯಾವ ಅಡವಿ ಕಳಿಸ್ತಾರೆ ದೇವರು? ಓಕೆ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1-3 ಯೇಸು ಕ್ರಿಸ್ತರ ಬಗ್ಗೆ ಬರ್ತದೆ. ಓದೋಣ. ಲೂಕನ್ ಬರೆದ ಸುವಾರ್ತೆ, ಅಲ್ಲಿದೆ ಬೋರ್ಡ್ ಅಲ್ಲಿ ವಾಕ್ಯ ಓದ್ರಿ. ಓಕೆ, ಸಿ ದೇವರು ಯೇಸು ಕ್ರಿಸ್ತನು 40 ದಿವಸ ಅಡವಿಯ ಅನುಭವದಲ್ಲಿ ಹಾದು ಹೋದನು. ಅಡವಿಯ ಅನುಭವ. ಎಲ್ರು ಹೇಳ್ರಿ, ಅಡವಿಯ ಅನುಭವ. ಏನಿದು ಅಡವಿ? ತಿಳ್ಕೊಡ್ರಿ. ಯೇಸು ಕ್ರಿಸ್ತರು ಎಷ್ಟು ವರ್ಷ ಅಡವಿಯಲ್ಲಿ ಹಾದೋದ್ರು? ಹೇಳ್ರಿ. 40 ದಿವಸ. ಜೋರಾಗಿ ಹೇಳ್ರಿ. ಏನಿದು? ಇಟ್ಸ್ ಅಡವಿ ಅಂದ್ರೆ ಉಪದ್ರವ. ಹೇಳ್ರಿ. ಅಡವಿ ಅಂದ್ರೇನು? ಜೋರಾಗಿ ಹೇಳ್ರಿ. ಉಪದ್ರವ ಏನಿರ್ತದೆ? ಉಪದ್ರವ ಅಂದ್ರೇನು? ಕಷ್ಟ, ಸಮಸ್ಯೆ, ಭಯಂಕರ ಪ್ರಾಬ್ಲಮ್ಸ್ಗಳು. ಇದು ನಿಮ್ಮ ಲೈಫಲ್ಲಿ ಬರ್ತದೆ. ಯೇಸು ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ನೀನ್ ನೆನೆಸ್ಬೇಡ, ನಾನು ಬಂದಿದ್ದೆ ಸಡನ್ ಆಗಿ ನಿನ್ನ ಆಶೀರ್ವಾದ ಮಾಡಕ್ಕಲ್ಲ, ನಿನ್ನ ಮನೇಲಿ ಬೆಂಕಿ ಹಚ್ಚಾಗಿ ನಾನು ಬಂದಿದ್ದೆ. ಹೇಳ್ತಾರಲ್ಲ ಸ್ವಾಮಿ, ಏನ್ ಹೇಳ್ತಾರೆ? ಬಂದಿದ್ದೆ ನಿಮ್ಮ ಮನೆಯಲ್ಲಿ ಬೆಂಕಿ ಹಚ್ಚಾಕಿ ಅಂದ್ರೇನು? ತಿಳ್ಕೊಬೇಡ, ಎಲ್ಲ ಚೆನ್ನಾಗಿರ್ತದೆ ಯೇಸ್ವಾಮಿ ನಂಬಿದ ಮೇಲೆ. ಯೇಸ್ವಾಮಿ ನಂಬಿದ ಮೇಲೆ ನಿಜವಾದ ಕಷ್ಟ ಬರುದು. ಯೇಸು ಸ್ವಾಮಿ ನಂಬಿದ ಮೇಲೆ ನಿಜವಾದ ಸಮಸ್ಯೆ ಏನಂತ ಗೊತ್ತಾಗೋದು. ಎಲ್ಲ ಚೆನ್ನಾಗಿರುದಿಲ್ರಿ. ಯೇಸು ಸ್ವಾಮಿ ಕೂಡ ಸೇವೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ 40 ದಿವಸ ಅಡವಿಯಲ್ಲಿ ಹೋಗ್ಬೇಕಾಯ್ತು. ಯೇಸು ಸ್ವಾಮಿ 40 ದಿವಸ ಹೋದ್ರೆ, ಮೋಶ 40 ವರ್ಷ ಹೋದ. ಹಲೋ, ಎಷ್ಟು ಹೋದ? ಯೇಸು ಸ್ವಾಮಿ ಎಷ್ಟು ವರ್ಷ ಅಡವಿ? ಮೋಶೆ ನನಗೆ ಗೊತ್ತಿಲ್ಲ. 40 ವರ್ಷ ಇದೆಯೋ, 40 ದಿನ ಇದೆಯೋ, 4 ತಿಂಗಳಿದೆಯೋ, 4 ವರ್ಷ ಇದೆ, ನಂಗೆ ಗೊತ್ತಿಲ್ಲ. ಬಟ್ ನಿಮ್ ಲೈಫಲ್ಲಿ ಅಡವಿಯ ಅನುಭವ ಇದ್ದೇ ಇದೆ. ಇಟ್ಸ್ ಅ ಟೆಸ್ಟ್. ಇದು ನಿನ್ ಜೀವಿತದಲ್ಲಿ ದೇವರು ಮಾಡೋ ಪರೀಕ್ಷೆ. ಎಷ್ಟು ದಿವಸ ನಂಗೆ ಗೊತ್ತಿಲ್ಲ, ದೇವರಿಗೆ ಕೇಳ್ರಿ. ದೇವರು ಹೇಳೋದಿಲ್ಲ. ನಿನ್ನ ಆ ಅಡವಿಯ ಎಲ್ಲಾ ಟೆಸ್ಟಿನಲ್ಲಿ ನೀನ್ ಶೋಧಿಸಲ್ಪಡ್ತೀಯ. ತಿಳ್ಕೊಡ್ರಿ, ನಿನ್ನ ಕುಟುಂಬದಲ್ಲಿ ಸಮಸ್ಯೆ ಬರ್ತದೆ, ನಿನ್ನ ಮದುವೆಯಲ್ಲಿ ಸಮಸ್ಯೆ ಬರ್ತದೆ, ನಿನ್ನ ಕೆಲಸದಲ್ಲಿ ಸಮಸ್ಯೆ ಬರ್ತದೆ, ನಿನ್ನ ಹಣಕಾಸಿನಲ್ಲಿ ಸಮಸ್ಯೆ ಬರ್ತದೆ, ನಿನ್ನ ಮಕ್ಕಳ ಜೀವಿತದಲ್ಲಿ ಸಮಸ್ಯೆ ಬರ್ತದೆ. ಇಟ್ಸ್ ಆಲ್ ವಿಲ್ಡರ್ನೆಸ್ ಟೆಸ್ಟ್. ಇದೆಲ್ಲ ಅಡವಿಯ ಅನುಭವ. ಯೇಸು ಕ್ರಿಸ್ತನು 40 ದಿವಸ ಆದ್ರೆ ಮೋಶೆ 40 ವರ್ಷ. ಎಷ್ಟ್ರಿ? ತಿಳ್ಕೊಡ್ರಿ, 40 years. 40 ದಿವಸ 40 ವರ್ಷ. ಹಾಗಾದ್ರೆ ದೇವ್ರಿಗೆ ಗೊತ್ತಿಲ್ವಾ ನೀವು ಅಡವಿ ಅನುಭವದಲ್ಲಿ ಹಾದು ಹೋಗೋದು? ಹೇಳ್ರಿ, ಗೊತ್ತಿಲ್ವಾ? ನಿನ್ನ ಅಡವಿಯ ಅನುಭವ ಎಷ್ಟು ಆಳವಾಗಿದೆ ಅನ್ನೋದು ದೇವರಿಗೆ ಗೊತ್ತಿದೆ. ಯೇಸು ಸ್ವಾಮಿ ಅಡವಿಯ ಅನುಭವ ಎಷ್ಟಿತ್ತು ತಂದೆ ದೇವರಿಗೆ ಗೊತ್ತಿತ್ತು. ಮೋಶೆ 40 ವರ್ಷ, 40 years ಅಡವಿಯ ಅನುಭವದಲ್ಲಿ ಹಾದೋಗ್ಬೇಕಾಯ್ತು, ಕಷ್ಟದಲ್ಲಿ ಹಾದೋಗ್ಬೇಕಾಯ್ತು, ಸಮಸ್ಯೆ. ಯಾಕೆ ಗೊತ್ತಾ? ಮೋಸೆ ಸ್ಟೋರಿ ಕೇಳ್ರಿ. ಮೋಸೆ ಹುಟ್ಟುತ್ತಾನೆ ಅರಮನೆಯಲ್ಲಿ ಹುಟ್ಟದ, ಬೆಳೀತಾ. ಆತನು ಬೆಳೆದಿದ್ದೆಲ್ಲಿ? ಅರಮನೆ. ಅವನು ಬೆಳೀತಾ ಇರುವಾಗಲೇ ಅರಮನೆ. 40 ವರ್ಷ ಸುಖದ ಸಂಪತ್ತಿಗೆಯಲ್ಲಿ ಜೀವಿಸಿದ. ಅರಮನೆ ಅಂದ್ರೆ ಹೆಂಗಿರ್ತದ್ರಿ? ಹೆಂಗಿರ್ತದೆ? 5 ಸ್ಟಾರ್ ಹೋಟೆಲ್ ನೋಡಿದ್ರೆ ಯಾರಾದ್ರು? 5 ಸ್ಟಾರ್ ಹೋಟೆಲ್ ಅಂದ್ರೆ ಎಲ್ಲದಕ್ಕೂ ಆಳಿರ್ತಾರೆ. ನೀನ್ ಒಂದು ಬೆಲ್ ಹೊಡೆದ್ರೆ ಸಾಕು, ಎಲ್ಲಾ ನಿನ್ ಬೆಡ್ಡಿಗೆ ಬರ್ತದೆ. 7 ಸ್ಟಾರ್ ಹೋಟೆಲ್ಗೆ ಹೋಗ್ಬಿಟ್ರೆ ಜಸ್ಟ್ ರಿಮೋಟ್ ಕಂಟ್ರೋಲ್ ಅಲ್ಲಿ ಎಲ್ಲ ನಿನ್ ಬಗ್ಗೆ ಬರ್ತದೆ.
ಸುಖ, ಅಷ್ಟು ಸುಖ. ನಿನ್ನ ಸೇವೆ ಮಾಡ್ಲಿಕ್ಕೆ ಎಲ್ಲರೂ ಇರ್ತಾರೆ, ಕೈ ಹಚ್ಚಿಕೊಬ್ಬರು ಕಾಲು ಹಚ್ಚಲಿಕ್ಕೆ ಒಬ್ರು ಇರ್ತಾರೆ. ಅಂತ ಜೀವಿತ ಯಾರು ಜೀವಿಸಿದ್ರು? ಮೋಶೆ. ಅವ ಅನ್ಕೊಂಡ ಎಂಥ ಲೈಫ್ ಅಪ್ಪ, ಎಂಥ ಜೀವಿತಪ್ಪ. ಆದ್ರೆ ದೇವರು ಮೋಶನ ಆರಿಸ್ಕೊಂಡಿದ್ರು. ಯಾಕೆ? ತನ್ನ ಸೇವೆಯನ್ನ ಮಾಡೋದಕ್ಕೆ. ತಿಳ್ಕೊಡ್ರಿ, ಯಾವಾಗ ನಿನ್ನನ್ನು ದೇವರು ಆರಿಸ್ತಾರೆ ತಿಳ್ಕೊಂಬಿಡು, ಅಡವಿ ಅನುಭವ ಪ್ರಾರಂಭ ಆಯ್ತು ನಿಂದು. ಏನು? ಅಡವಿ ಅನುಭವ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಬೇಡ. ಎಲ್ಲ ಸುಖ. ಯಾವಾಗ ಮೋಶನ್ ದೇವರು ಕರೀತಾರೋ, ಎಲ್ಲಿ? ಸೀನಾಯಿ ಬೆಟ್ಟದ ಮುಳ್ಳಿನ ಪೊದೆಯಲ್ಲಿ ಅವನು ನೋಡ್ರಿ, 40 ವರ್ಷ ಆಯ್ತು. 40 ವರ್ಷ ಆದ ತಕ್ಷಣ ಅವನನ್ನ ದೇವರು ಐಗುಪ್ತ ದೇಶದಿಂದ ಹೊರಗಡೆ ಬಂದ. ಅಲ್ಲಿ ಮಾವನ ಮನೆಯಲ್ಲಿ ಕುರಿ ಕಾಯುವಂತ, ದನ ಕಾಯುವ ಮನುಷ್ಯ ಆದ. ಅರಮನೆಯಲ್ಲಿರುವಂತ ವ್ಯಕ್ತಿ ಕುರಿ ದನ ಕಾಯ್ತಾ ಇದ್ದಾನೆ. ಇದು ಒಂಥರ ವಿಲ್ಡರ್ನೆಸ್. ಸುಖ ಹೋಯ್ತು. ಯಾಕೆಂದ್ರೆ ಒಂದೇ ಸರಿ ಅಡವಿ ಕಳಿಸ್ಬಿಟ್ರೆ ಇವನ್ ಮನಸ್ಥಿತಿ ಏನಾಗ್ತದೆ ಅಂತೇಳಿ ಫಸ್ಟ್ 40 ವರ್ಷ ಏನಾಯ್ತು, ಸೆಕೆಂಡ್ 40 ವರ್ಷ ಅವನ ಜೀವಿತದಲ್ಲಿ 40 ವರ್ಷ ಇದೆ. ಮೊದಲನೇ 40 ವರ್ಷ ಸುಖ, ಎರಡನೇ 40 ವರ್ಷ ಗುಲಾಮ, ಸೇವಕ, ಕಷ್ಟ. ಮೂರನೇ 40 ವರ್ಷ ಇದೆಯಲ್ಲ, ನಾಯಕನಾಗಿದ್ರು ಭಯಂಕರ ಕಷ್ಟ. ಅದು ಕಂಪ್ಲೀಟ್ ಅಡವಿ, ಅರಣ್ಯದಲ್ಲೇ ಬಂತು ಪ್ರಯಾಣ. ಅದಕ್ಕೆ ಬೈಬಲಲ್ಲಿ ಅರಣ್ಯಕಾಂಡ ಪುಸ್ತಕ ಇದೆಯಲ್ಲ, ಅರಣ್ಯಕಾಂಡ ಪುಸ್ತಕ ಓದ್ರಿ, ಅದು ಅರಣ್ಯದಲ್ಲೇ ಆದಂತ ಸಂಗತಿಗಳು. ಇಡೀ ಅರಣ್ಯದಲ್ಲಿ ಮೋಶೆ ವಿರೋಧವಾಗಿ ಏನೆಲ್ಲ ನಡೀತು. ಮೋಶೆ ಎಲ್ಲಿ ಮಟ್ಟ ಅವನಿಗೆ ಶೋಧನೆ ಬಂತಂದ್ರೆ ಒಂದು ಪ್ರೇಯರ್ ಮಾಡ್ಬಿಡ್ತಾನೆ ಲಾಸ್ಟಿಗೆ, ಸ್ವಾಮಿ ನಾನು ಸಾಯಿಸ್ಬಿಡಪ್ಪ, ಯಾಕೆ ಈ ಕಷ್ಟ ಕೊಡ್ತೀನಿ ನನಗೆ? ನಾನು ಒಬ್ಬನೇ ಕಣ್ಣ, ನಿನಗೆ ಯಾರು ಕಾಣ್ಲಿಲ್ವಾ? ನನಗಿಂತ ಕೆಲ್ಸನ? ಈ 40 ವರ್ಷ 4 ಲಕ್ಷ 40 ಲಕ್ಷ ಜನರು ನಡೆಸ್ಬೇಕ ನಾನು? ನನ್ನ ಕೈಲಾಗುದಿಲ್ಲ ಸ್ವಾಮಿ, ನಾನು ಸಾಯಿಸ್ಬಿಡು. ಇಂಥ ಪ್ರೇಯರ್ ಮಾಡ್ಲಿಕ್ಕೆ ಆಯ್ತು ಅವನಿಗೆ. ಯಾಕೆ? ಅಷ್ಟು ಶೋಧನೆ. ದೇವರು ಇವನ ಕಷ್ಟ ನೋಡ್ಲಿಕ್ಕೆ ಆಗದೆ ಕೆಲವು ಜನರನ್ನ ಮತ್ತೆ ಜವಾಬ್ದಾರಿ ಕೊಡ್ತಾರೆ. ಅಂದ್ರೆ ತಡ್ಕೊಳಕ್ಕೂ ಆಗದೆ ಇರುವಂತ ಕಷ್ಟ ಮೋಶೆಗೆ. ಇದೇ ಪ್ರಕಾರ ನಿಮ್ಮೆಲ್ಲರ ಲೈಫಲ್ಲಿ ಈ ಒಂದು ಅಡವಿ ಅನುಭವ ಒಂದೇ ಬರ್ತದೆ. ತಿಳ್ಕೊಡ್ರಿ, ಇದು ನಿನ್ನನ್ನು ನಾಶ ಮಾಡಕ್ಕೆ ಬಂದಿಲ್ಲ, ನಿನ್ನನ್ನು ಪರೀಕ್ಷೆ ಪಡಿಸ್ಲಿಕ್ಕೆ ಬಂದಿದೆ. ಮೋಶೆಗಿದ್ದಂಗೆ ನಿಮ್ಗೆ ಇರ್ಬೇಕಂತಿಲ್ಲ. ನಿಮ್ಮ ಲೈಫಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ನಿನಗೆ ಸಹಿಸಿಕೊಳ್ಳಬಹುದಾದ ಶೋಧನೆ ಹೊರತು ಸಹಿಸಿಕೊಡಲಾರದ ಶೋಧನೆ ನಾನು ತರುವುದಿಲ್ಲ. ಅರ್ಥ ಏನು? ನಿನ್ನ ಕೆಪಾಸಿಟಿ ದೇವ್ರಿಗೆ ಗೊತ್ತಿದೆ. ನೀನ್ 40 ವರ್ಷ ಮೋಶೆ ತರ ಕೆಪಾಸಿಟಿ ಇದೆಯಾ ಅಥವಾ 4 ತಿಂಗಳಿದೆಯೋ, 4 ವರ್ಷ ದೇವ್ರಿಗೆ ಗೊತ್ತಿದೆ. ಎಲ್ಲಿ ತನಕ ನಿನ್ನೇನು ಸತ್ ಹೋಗ್ಬೇಕು ನೋಡ್ರಿ, ಅಲ್ಲಿ ತನಕ ನಿನ್ನ ದೇವ್ರ ಪರೀಕ್ಷೆ ಮಾಡ್ತಾ ಇರ್ತಾರೆ. ಇನ್ನೇನ್ ಸ್ವಾಮಿ ಜೀವಿತನೇ ಬೇಡ ಅನ್ನುವಷ್ಟು ಮಟ್ಟಿಗೆ ನೀನು ಹೋಗೋ ತನಕ ದೇವ್ರು ನಿನ್ನನ್ನು ಏನ್ ಮಾಡ್ತಾರೆ? ಪರೀಕ್ಷೆ ಒಳಗೆ ಪಡಿಸ್ತಾರೆ. ಕ್ರಿಶ್ಚಿಯನ್ ಲೈಫ್ ಅಂದ್ರೆ ಎಲ್ಲ ಹೂವಿನ ಹಾಸಿಗೆ ಅಲ್ಲ ಏನ್ರಿ. ಕ್ರೈಸ್ತಿ ಜೀವಿತ ಅಂದ್ರೆ ಪ್ರಾರಂಭದಲ್ಲಿ ಮುಳ್ಳಿನ ಹಾದಿ ಇರ್ತದೆ. ಈ ಮುಳ್ಳಿನ ಹಾದಿಯಲ್ಲಿ ನಂಬಿಕೆ ಹೆಜ್ಜೆ ಇಡಬೇಕಾಗ್ತದೆ. ಅಂದಾಗ ದೇವರು ನಿನಗೆ ಹಾಲು ಜೇನು ಹರಿಯುವ ಸ್ಥಳವನ್ನ ದೇವರು ತೋರಿಸ್ತಾರೆ. ಬಟ್ ಅಲ್ಲಿ ತನಕ ನಿನಗೇನಿರ್ತದೆ? ಮುಳ್ಳಿನ ಹಾದಿ. ತಿಳ್ಕೊಡ್ರಿ. ಇಲ್ಲೋಡ್ರಿ, ಪ್ರತಿಯೊಬ್ಬರು ಹೇಳ್ರಿ, ವಿಲ್ಡರ್ನೆಸ್ ಎಕ್ಸ್ಪೀರಿಯನ್ಸ್ ಈಸ್ ಅ ಫಾರ್ ಪರ್ಪಸ್. ಅಂದ್ರೆ ಅಡವಿಯ ಅನುಭವ ಒಂದು ಉದ್ದೇಶಕ್ಕೋಸ್ಕರ ಬರ್ತದೆ. ಎಲ್ರು ಹೇಳ್ರಿ, ಜೋರಾಗಿ ಹೇಳ್ರಿ, ಅಡವಿಯ ಅನುಭವ ಉದ್ದೇಶಕ್ಕೋಸ್ಕರ ಬರ್ತದೆ. ಓಶೆ 2:14 ಹೋದ್ರಿ, ಅಲ್ಲಿದೆ ನೋಡ್ರಿ. 2:14 ಏನಿದೆ? ಓಕೆ, ನಿಮ್ ಬೈಬಲ್ ತೆಗಿರಿ. ಏನಿದೆ ಅರ್ಥ? ಇಲ್ಲಿ ಯಾರೋ ಗಂಡ ಹೆಂಡತಿ ಕರ್ಕೊಂಡು ಹೊಂಟಿಲ್ಲ. ಓಕೆ, ದೇವರು ಇಸ್ರಾಯೇಲರ ಕುರಿತಾಗಿ ಮಾತನಾಡುವುದು, ತನ್ನ ಜನರ ಕುರಿತಾಗಿ ಮಾತಾಡುವಂತ ಒಂದು ಮಾತು. ಹೋಶೆ ಪುಸ್ತಕ, ಪ್ರವಾದನೆ ಪುಸ್ತಕದಲ್ಲಿ ಮೇಲೆ ಹೆಡ್ಡಿಂಗ್ ಹೋದ್ರಿ, 2ನೇ ಅಧ್ಯಾಯದ ಹೆಡ್ಡಿಂಗ್ ಏನಿದೆ? ಇಸ್ರಾಯೇಲನ್ನು, ಅಂದ್ರೆ ದೇವರು ತನ್ನ ಜನಾಂಗವನ್ನ ಪುನಃ ಸ್ವೀಕರಿಸುವುದಕ್ಕಾಗಿ ಅವಳು ಅಂದ್ರೆ ಯಾರು? ಇಸ್ರಾಯೇಲ್. ಯಾರು? ಇಸ್ರಾಯೇಲ್ ಅಂದ್ರೆ ದೇವರ ಮೊದಲಿಗಿತ್ತಿ. ಹೌದಾ? ಸಭೆ ದೇವರ ಮೊದಲಿಗಿತ್ತಿ. ಮೊದಲಿಂಗನ ಯಾರು? ಯೇಸು ಕ್ರಿಸ್ತ. ಕರೆಕ್ಟಾ? ದೇವರು ಈ ಮೊದಲಗಿತ್ತಿಯನ್ನ ಮದುವೆ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈ ಮೊದಲಗಿತ್ತಿಯನ್ನ ಒಲಿಸಿದ್ರು ದೇವರು.
ತಿಳ್ಕೊಡ್ರಿ, ಯಾವುದಾದ್ರು ಹುಡುಗ ಒಂದು ಹುಡುಗಿಯನ್ನ ಒಲಿಸ್ಕೊಂಡು ಅವಳನ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಒಳ್ಳೆ 5 ಸ್ಟಾರ್ ಹೋಟೆಲ್ಗೋ ಸಿನಿಮಾಗೋ, ಹೌದಾ? ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ನನ್ನ ದೇವ್ರು ಎಲ್ಲಿ ಕರ್ಕೊಂಡು ಹೊಂಟಾರೆ? ಎಲ್ಲಿ? ತಿಳ್ಕೊಡ್ರಿ, ದೇವರು ನಿನ್ನನ್ನ ಒಲಿಸಿದ್ಕೊಂಡ ಮೇಲೆ ನಿನ್ನನ್ನ ಅಮೆರಿಕ ಕರ್ಕೊಂಡು ಹೋಗಲ್ಲ, ನಿನ್ನನ್ನು 7 ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗಲ್ಲ. ದೇವರ ವಾಕ್ಯ ಹೇಳ್ತದೆ ಅವರನ್ನ ಅಡವಿಗೆ ಕರ್ಕೊಂಡು ಹೋದ್ರು. ಯಾಕೆ? ಅಡವಿಯಲ್ಲಿ ಮಾತಾಡೋದು ದೇವರು. ಅಡವಿಯಲ್ಲಿ ಅದು ಹೆಂಗೆ ಮಾತಾಡ್ತಾರ ದೇವರು? ಅವಳೊಂದಿಗೆ ಹೃದಯಂಗಮವಾಗಿ ಪ್ರೀತಿಯಿಂದ ಹೃದಯವನ್ನ ತೆರೆದು ಮಾತಾಡಕ್ಕೆ. ಎಷ್ಟು ಜನರಿಗೆ ಇಷ್ಟ ಕಾಡಲ್ಲಿ ಹೋಗಿ ಮಾತಾಡ್ಸ್ಕೊಂಡ್ಬಿಟ್ರಕ್ಕೆ? ಒಂದ್ ಕಡೆ ಸೊಳ್ಳೆ ಕಾಟ, ಒಂದ್ ಕಡೆ ಪ್ರಾಣಿಗಳ ಕಾಟ, ಒಂದೊಂದ್ ಕಡೆ ಯಾವ ಹುಳ ಬರ್ತದೋ ಗೊತ್ತಿಲ್ಲ, ಯಾವುದು ಜಂತು ಬರ್ತದೋ ಗೊತ್ತಿಲ್ಲ. ಅಂತಲ್ಲಿ ಮಾತಾಡಕ್ ಆಗ್ತದ ನಿಮಗೆ? ದೇವರು ಮಾತಾಡೋದು ಅಲ್ಲೇ. ಎಲ್ಲಿ? ಅಡವಿಯಲ್ಲಿ. ಏನಿದೆ ಅಡವಿ? ಹೋರಾಟ. ಅಡವಿ ಅಂದ್ರೇನು? ಹೋರಾಟ. ಯಾಕೆ ದೇವರು ಅಡವಿ ಕರ್ಕೊಂಡು ಹೋಗ್ತಾರೆ? ಒಂದು ಉದ್ದೇಶ ಇದೆ. ಈ ವಚನ ಓದೋಣ. ಇದೇನಿದು? ಯಾಕೆ ದೇವರು ಅಡವಿ ಕರ್ಕೊಂಡು ಹೋಗ್ತಾರೆ? ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, ನಡೆಸಿದ್ದನ್ನು ಓಕೆ ತಿಳಿದುಕೊಳ್ಳುವುದಕ್ಕೆ ದೇವರು ನಿನ್ನನ್ನ ಯಾಕೆ ಅಡವಿಯ ಅನುಭವಕ್ಕೆ ಕರ್ಕೊಂಡು ಹೋಗ್ತಾರಂದ್ರೆ, ನಿಮ್ಮನ್ನ ಯಾಕೆ ದೇವರು ಕಷ್ಟಕ್ಕೆ ಒಳಪಡಿಸ್ತಾರಂದ್ರೆ, ನೀವು ದೇವರ ಆಜ್ಞೆಯನ್ನು ಕೈಗೊಳ್ತಿರೋ ಇಲ್ಲ ಅಂತ ದೇವರು ಪರೀಕ್ಷಿಸುವುದಕ್ಕಾಗಿ. ಕಷ್ಟ ಬರುವಾಗ ದೇವರ ಆಜ್ಞೆ ಎಲ್ಲ ಹೋಯ್ತು. ದೇವರು ಕಷ್ಟ ತರುವುದೇ ನೀನು ಎಷ್ಟು ದೇವರಿಗೆ ವಿಧೇಯನಾಗ್ತಿ ನೋಡ್ಲಿಕ್ಕೆ. ದೇವ್ರು ಎಂತ ಪರಿಸ್ಥಿತಿ ಬಂದ್ರು ನಾನು ನಿನ್ನನ್ನು ಬಿಡುದಿಲ್ಲ ಅಂತ ಹೇಳ್ತೀಯ? ದೇವ್ರೇ ಇದೊಂದ್ಸರಿ ನೀನ್ ಬಿಟ್ಟು ಬಿಡ್ತೇನೆ ಅಂತ ಹೇಳ್ತೀಯ? ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ. ಯಾಕೆ ದೇವರು ಅಡವಿ ಅನುಭವ ಅಂದ್ರೆ ಇಟ್ಸ್ ಅ ಟೆಸ್ಟ್. ನಿನ್ನನ್ನ ಪರೀಕ್ಷಿಸುವುದಕ್ಕಾಗಿ. ಕಷ್ಟ ಯಾಕೆ ಬರ್ತದೆ? ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ. ತಿಳ್ಕೊಡ್ರಿ, ಬಂಗಾರ ಪುಟಕ್ಕೆ ಹಾಕುವಾಗಲೇ ಅದರ ರಿಯಲ್ ಕ್ಯಾರೆಕ್ಟರ್ ಗೊತ್ತಾಗ್ತದೆ, ಅದರ ನಿಜವಾದ ಗುಣ ಗೊತ್ತಾಗ್ತದೆ. ವೆದರ್ ಇಟ್ ಇಸ್ 24 ಕ್ಯಾರೆಟ್ ಆರ್ 22 ಕ್ಯಾರೆಟ್ ಅಥವಾ ಬೇರೆ ಇದೆಯಾ. ಚಿನ್ನದ ಗುಣ ಗೊತ್ತಾಗೋದೇ ಬೆಂಕಿಗೆ ಹಾಕಿದಾಗ. ನಿನ್ನ ಗುಣ ದೇವ್ರಿಗೆ ಗೊತ್ತಾಗೋದೇ ನಿನ್ನನ್ನ ಅಡವಿ ಎಂಬ ಬೆಂಕಿಯಲ್ಲಿ ಹಾಕುವಾಗ, ಕಷ್ಟ ಎಂಬ ಬೆಂಕಿಯಲ್ಲಿ ಹಾಕುವಾಗ, ಶೋಧನೆ ಎಂಬ ಬೆಂಕಿಯಲ್ಲಿ ನಿನ್ನನ್ನು ಹಾಕುವಾಗಲೇ ದೇವರಿಗೂ ಗೊತ್ತಾಗ್ತದೆ ನಿನ್ನಲ್ಲಿ ಎಷ್ಟು ಅನುಭವ, ನೀನು ಎಷ್ಟು ಪರಿಶುದ್ಧನು, ನಿಜವಾಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿರ್ತೀಯೋ ದೇವರ ಪರವಾಗಿರ್ತೀಯೋ. ನಮ್ಮೆಲ್ಲರ ಲೈಫಲ್ಲಿ ಬರ್ತದೆ ಪ್ರಿಯರೇ. ತಿಳ್ಕೊಡ್ರಿ, ಕಷ್ಟ ಬಂದಿದೆ ಅಂದ ತಕ್ಷಣ ಬಿಟ್ಟು ಹೋಗ್ಬೇಡ್ರಿ ದೇವರನ್ನ. ಸಮಸ್ಯೆಗಳು ಬರ್ತಾ ಇದೆ ಅಂದ ತಕ್ಷಣ ದೇವರಿಂದ ದೂರ ಹೋಗ್ಬೇಡ್ರಿ. ದೇವರ ಆಜ್ಞೆಗಳಿಗೆ ವಿರೋಧವಾಗಿ ಜೀವಿಸಬೇಡ್ರಿ. ದೇವರ ಚಿತ್ತಕ್ಕೆ ವಿರೋಧವಾಗಿ ಹೋಗ್ಬೇಡ್ರಿ. ಇಟ್ಸ್ ಅ ಟೆಸ್ಟ್. ಇದೊಂದು ಪರೀಕ್ಷೆ. ಎಲ್ಲರ ಲೈಫಲ್ಲಿ ಬಂದೇ ಬರ್ತದೆ. ಯಾರ ಲೈಫಲ್ಲಿ ಬಿಡುವುದಿಲ್ಲ ಪ್ರಿಯರೇ. ಪ್ರತಿಯೊಬ್ಬರ ಜೀವಿತದಲ್ಲಿ ಈ ಪರೀಕ್ಷೆ ಬಂದೇ ಬರ್ತದೆ. ಯಾಕೆ ಗೊತ್ತಾ? ಈ ಪರೀಕ್ಷೆ ಬರುವುದೇ ನಮ್ಮನ್ನ ದೀನರನ್ನಾಗಿ ಮಾಡುವುದಕ್ಕಾಗಿ, ಗರ್ವಿಷ್ಠರನ್ನ ದೀನತೆಯಲ್ಲಿ ನಡೆಸುವುದಕ್ಕಾಗಿ. ನೀನು ಯಾವಾಗ ಅಡವಿಯ ಪರೀಕ್ಷೆಯಲ್ಲಿ ಇರ್ತೀಯೋ ಆವಾಗ ನಿನ್ನ ನಿಜವಾದ ದೀನತೆ ದೇವರಿಗೆ ಗೊತ್ತಾಗ್ತದೆ. ನೀನು ಯಾವಾಗ ಅಡವಿಯಲ್ಲಿ ಇರ್ತೀಯೋ ಆವಾಗ ನಿನ್ನ ಹೃದಯ ದೇವರಿಗೆ ಗೊತ್ತಾಗ್ತದೆ, ನಿನ್ನ ನಂಬಿಕೆ ಗೊತ್ತಾಗ್ತದೆ, ನೀನ್ ದೇವರ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದೆ ಅನ್ನೋದು ಅಲ್ಲಿ ದೇವರಿಗೆ ಗೊತ್ತಾಗ್ತದೆ. ನೀನ್ ದೇವರನ್ನ ಮರ್ತೀಯೋ, ದೇವರನ್ನ ನೆನಪಿನಾಗಿಟ್ಟುಕೊಂಡಿ ಅನ್ನೋದು ಯಾವಾಗ ಗೊತ್ತಾಗ್ತದೆ? ನೀನು ಅಡವಿಯ ಪರೀಕ್ಷೆಯಲ್ಲಿ ಇರುವಾಗ. ಹಾಗಾದ್ರೆ ನಾನು ಹೇಳುವಂಥದ್ದು ಸಂಗತಿ ಅರ್ಥ ಮಾಡ್ಕೊಡ್ರಿ. ನಿನ್ನನ್ನ ದೇವರ ಅಡವಿಯ ಪರೀಕ್ಷೆಯಲ್ಲಿ ಹಾದು ಹೋಗೋಂಗೆ ಮಾಡಿ ನಿನ್ನ ದೇವ್ರ ಕೈ ಬಿಡುವುದಿಲ್ಲ. ಆ ಅಡವಿಯಲ್ಲಿಯೂ ದೇವ್ರು ನಿನ್ನ ಜೊತೆಗಿರ್ತಾರೆ. ಎಲ್ಲಿರ್ತಾರೆ? ನೀನು ಅಡವಿಯಲ್ಲಿ ಹಾದು ಹೋಗುವಾಗಲೂ ದೇವರು ನಿನ್ನನ್ನು ಬಿಟ್ಟು ಸೈಡ್ ಒಬ್ಬರೇ ಕುತ್ಕೊಳ್ಳೋದಿಲ್ಲ ಪ್ರಿಯರೇ. ನೀನ್ ಎಂತ ಪರಿಸ್ಥಿತಿಯಲ್ಲಿ ಇದ್ರೂ ದೇವ್ರು ನಿನ್ನ ಸಂಗಡ ಇದ್ದೇ ಇರ್ತಾರೆ. ಧರ್ಮೋಪದೇಶ ಕಾಂಡದಲ್ಲಿ 32ನೇ ಅಧ್ಯಾಯ ಓದ್ರಿ. ಅದರಲ್ಲಿ 32ನೇ ಅಧ್ಯಾಯ ತೆಗಿರಿ. 10ನೇ ವಚನ 11ನೇ ವಚನ ಓದೋಣ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ. ಏನಂತ ಹೇಳ್ತದೆ ಇಲ್ಲಿ ಬೈಬಲ್? ದೇವರು ಅವರನ್ನ ಎಲ್ಲಿ ನೋಡಿದ್ರು? ಮರಳುಗಾಡಿನಲ್ಲಿ ನೋಡಿದ್ರು.
ಕಷ್ಟದಲ್ಲಿರುವಾಗ ಅದನ್ನ ದೇವರವರನ್ನ ನೋಡಿದ್ರು, ನೋಡಿ ದೇವರವರನ್ನ ಕೈ ಬಿಡ್ಲಿಲ್ಲ. ಏನ್ ಮಾಡಿದ್ರಂತಮ್ಮ? ಓದು. ಪ್ರೀತಿಯಿಂದ ಅವರನ್ನ ಆವರಿಸಿ ಕಣ್ಣು ಗುಡ್ಡಿನಂತೆ ಅವರನ್ನ ಕಾಪಾಡಿ ಹಾರಾಡುವಂತೆ ಅರ್ಥ ಮಾಡ್ಕೊಳ್ರಿ. ನಿನ್ನನ್ನ ದೇವರು ಅಡವಿಯ ಪರೀಕ್ಷೆಯಲ್ಲಿ ಹಾದು ಹೋಗುವಾಗ ನಿನ್ನನ್ನ ದೇವರು ಕೈ ಬಿಡುವುದಿಲ್ಲ. ದೇವರು ನಿನ್ನ ಜೊತೆಗಿರ್ತಾರೆ, ನಿನ್ನ ಸಂಗಡ ದೇವರು ಇರ್ತಾರೆ. ನೀನ್ ತಿಳ್ಕೋಬೇಡ ಕಷ್ಟದಲ್ಲಿ ನಿನ್ನ ಸಂಗಡ ಯಾರು ಇಲ್ಲ ಅಂತ. ಬಹಳ ಜನ ಪ್ರೇಯರ್ ಮಾಡ್ತೀರಿ, ನನ್ನ ಜೊತೆಗೆ ಯಾರು ಇಲ್ಲ, ನನ್ನವ್ರು ಯಾರು ಇಲ್ಲ, ಎಲ್ರೂ ಕೈ ಬಿಟ್ಟಿದ್ದಾರೆ. ನೋ, ನಿನ್ನ ಅಡವಿಯಲ್ಲಿಯೂ ಇರುವಾಗ ದೇವರು ನಿನ್ನ ಸಂಗಡ ಇರ್ತಾರೆ. ಯಾಕೆಂದ್ರೆ ದೇವರು ಇಸ್ರಾಯೇಲ್ರನ್ನ ಅಡವಿಯಲ್ಲಿ ಹಾದು ಹೋಗುವಕ್ಲಿಗೆ ಮಾಡುವಾಗ ದೇವರು ಸುಮ್ಮನೆ ಕೂತ್ಕೊಂಡು ಮಜಾ ನೋಡ್ಲಿಲ್ಲ. ಇಲ್ಲಿ ವಾಕ್ಯ ಓದಿದ್ವಿ ನಾವು. ಅವರು ಮರಳುಗಾಡಿನಲ್ಲಿ ನಡೆಯುವಾಗ ಅವರನ್ನ ನೋಡಿದ ತಕ್ಷಣ ದೇವರು ವಾಕ್ಯ ಹೇಳ್ತಾ ಇದೆ, ಅವರನ್ನ ಪರಾಮರಿಸಿದನು, ಕರುಣಿಸಿದನು, ಪ್ರೀತಿಸಿದನು. ಬರೇ ಪರಾಮರಿಸಿ ಅಷ್ಟೇ ಅಲ್ಲ, ಪ್ರೀತಿಯಿಂದ ಅವರನ್ನ ಆವರಿಸಿಕೊಂಡ. ನನ್ನ ಮಕ್ಕಳು ಬಹಳ ಕಷ್ಟಪಡ್ತಾ ಇದ್ದಾರೆ, ನನ್ನ ಜನರು ನಾಶವಾಗಿ ಹೋಗ್ಬಾರದು, ನನ್ನ ಜನರು ಬಹಳ ಕಷ್ಟದಲ್ಲಿ ಇರಬಾರ್ದು ಅಂತ ಹೇಳಿ ಪ್ರೀತಿಯಿಂದ ಅವರನ್ನ ಆವರಿಸಿ, ಬೈಬಲ್ ಹೇಳ್ತದೆ, ಕಣ್ಣುಗುಡ್ಡಿನಂತೆ ಕಾಪಾಡಿದಂತೆ. ದೇವರು ತನ್ನ ಜನರನ್ನ ನಾಶವಾಗ್ಲಿಕ್ಕೆ ಬಿಡುವುದಿಲ್ಲ. ನೀನು ಮರಳುಗಾಡಿನ ಅನುಭವದಲ್ಲಿ ಹಾದು ಹೋಗ್ತೀಯ, ಆದ್ರೆ ಆ ಮರಳುಗಾಡಿನಲ್ಲಿ ನೀನ್ ನಾಶವಾಗ್ಲಿಕ್ಕೆ ದೇವ್ರು ನಿನ್ನ ಬಿಡುವುದಿಲ್ಲ. ಅಲ್ಲಿ ಕೂಡ ಯಾರಿರ್ತಾರೆ? ನಿನ್ ದೇವ್ರು ನಿನ್ನ ಸಂಗಡ ಇರ್ತಾರೆ. ಯಾಕೋಬನ ಪತ್ರಿಕೆ ತೆಗೆಯೋಣ, ಲಾಸ್ಟ್ ಪ್ರಾರ್ಥನೆ ಮಾಡೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ರಿಂದ 15 ವಚನ. ಬೇಗ ಓದಮ್ಮ. ಯಾರೇ ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು. ಹಲೋ, ಕಷ್ಟ ಬಂದ ತಕ್ಷಣ ಅಳಬೇಡ್ರಿ, ಕಷ್ಟ ಬಂದ ತಕ್ಷಣ ಚರ್ಚ್ ಬಿಡ್ಬೇಡ್ರಿ, ಕಷ್ಟ ಬಂದ ತಕ್ಷಣ ಯೇಸುಸ್ವಾಮಿನ ಬಿಡ್ಬೇಡ್ರಿ. ಬೈಬಲ್ ಹೇಳ್ತದೆ, ಕಷ್ಟ ಬಂದಾಗ ಅದನ್ನು ಸಹಿಸಿಕೊಳ್ಳ್ರಿ. ಯಾರು ಸಹಿಸಿಕೊಳ್ತಾರೋ ಅವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ, ಅಂದ್ರೆ ಕಷ್ಟವನ್ನ ಅನುಭವಿಸಿದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಹಲೋ, ದೇವರು ನಿಮ್ಮೆಲ್ಲರಿಗೂ ಒಂದು ಜಯಮಾಲೆ ಇಟ್ಟಿದ್ದಾರೆ. ಬಟ್ ಆ ಕಷ್ಟದಲ್ಲಿ ನೀನ್ ಪಾಸ್ ಆಗ್ಬೇಕು. ಓಕೆ, ನೋಡ್ರಿ, ಸ್ವಾಮಿ ತನ್ನನ್ನ ಪ್ರೀತಿಸುವವರಿಗೆ ಇದನ್ನು ಜೋರಾಗಿ ಹೇಳ್ರಿ, ನಿನ್ನನ್ನ ಪ್ರೀತಿಸಿ ದೇವರು ನಿನಗೆ ವಾಗ್ದಾನ ಮಾಡಿದ್ದಾನೆ. ನೀನು ಕಷ್ಟದಲ್ಲಿ ಹಾದು ಹೋಗುವಾಗಲೂ ದೇವರು ನಿನ್ನ ಏನ್ ಮಾಡೋದಿಲ್ಲಂತೆ, ಬಿಡುವುದಿಲ್ಲ. ಆದ್ರೆ ನೀನು ಕಷ್ಟಕ್ಕೆ ಬಂದಾಗ, ಕಷ್ಟದಲ್ಲಿ ಹಾದು ಹೋಗುವಾಗ ಕೆಟ್ಟ ಕಾರ್ಯಗಳಿಗೆ ಹೋಗ್ಬೇಡ, ದೇವರ ಚಿತ್ತಕ್ಕೆ ವಿರೋಧವಾಗಿ ಹೋಗ್ಬೇಡ, ಶಾರ್ಟ್ ಕಟ್ ಮಾರ್ಗಗಳನ್ನು ಹುಡುಕ್ಬೇಡ, ಬೇಗನೆ ಶ್ರೀಮಂತವಾಗಬೇಕಂತೇಳಿ ಮೋಸಕ್ಕೆ ಒಳಗಾಗಬೇಡ. ಕಷ್ಟ ಬರ್ತದೆ, ನೀನ್ ಮಾತ್ರ ನಂಬಿಗಸ್ತನಾಗಿರು, ನ್ಯಾಯವಾಗಿರು, ಅನ್ಯಾಯ ಮಾಡಬೇಡ, ಹೊಲಸು ಕೆಲಸ ಮಾಡಬೇಡ, ಪಾಪಗಳನ್ನ ಮಾಡಬೇಡ, ನಂಬಿಗಸ್ತನಾಗಿರು. ಪರಿಶೋಧಿತನಾದ ಮೇಲೆ ನಿನಗೇನ್ ಸಿಗ್ತದೆ? ಜೀವ ಎಂಬ ಜಯಮಾಲೆ. ಓಕೆ, 1 ಕೊರಿಂಥ 10:13. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು, ಹಲೋ, ಅದೇ ಬರೋದು. ಓಕೆ, ಬೈಬಲ್ ಏನ್ ಹೇಳ್ತದೆ? ದೇವರಿಗೆ ಗೊತ್ತಿದೆ ನಿನ್ನ ಕೆಪಾಸಿಟಿ ಎಷ್ಟು. 40 ವರ್ಷ ಆಗುದಿಲ್ಲ ಇವರಿಗೆ, 4 ವರ್ಷ ಇರ್ಬೋದು, 4 ತಿಂಗಳಿರ್ಬೋದು. ಬಟ್ ಆ ಕೆಪಾಸಿಟಿ ಮೀರು ತನಕ ದೇವರು ನಿನಗೆ ಶೋಧನೆ ತಗೊಂಡ್ಬರ್ತಾನೆ. ಯಾವಾಗ ನಿನ್ ಕೈಯಿಂದ ಆಗುದಿಲ್ಲ ಅಂತ ಅನ್ಕೋತಿಯಲ್ಲ, ಅದನ್ನ ತಪ್ಪಿಸ್ಕೊಳ್ಳೋ ಮಾರ್ಗವನ್ನು ದೇವರು ಇಮಿಡಿಯೇಟ್ ಆಗಿ ನಿಂಗೆ ಹೇಳ್ಕೊಡ್ತಾನೆ. ಇದು ನಮ್ ದೇವ್ರು. ನಿನ್ನ ಶೋಧನೆಯಲ್ಲಿ, ಅಡವಿ ಅನುಭವದಲ್ಲಿ ಹಾದು ಹೋಗ್ತಾ ಇರೋದು ನಿನ್ನನ್ನ ಇನ್ನೂ ಪ್ಯೂರ್ ಮಾಡ್ಲಿಕ್ಕೆ, ನಿನ್ನನ್ನು ಅಪರಂಜಿಯಾಗಿ ಮಾಡ್ಲಿಕ್ಕೆ, ನಿನ್ನ ನಂಬಿಕೆ ಇನ್ನೂ ದೃಢಗೊಳಿಸ್ಲಿಕ್ಕೆ ಹೊರತು ನಿನ್ನನ್ನ ನಾಶ ಮಾಡೋದಕ್ಕಲ್ಲ. ತಿಳ್ಕೊಡ್ರಿ, ಎಲ್ಲ ಹೋತನ್ನುವಂತ ಸಮಯದಲ್ಲಿ ದೇವರು ತನ್ನ ವಾಗ್ದಾನಗಳನ್ನ ನೆನಪು ಮಾಡ್ಕೊಳ್ತಾನೆ. ಆ ವಾಗ್ದಾನವನ್ನು ನೆನಪು ಮಾಡಿಕೊಂಡು ದೇವರು ನಿಮ್ಮನ್ನ ಆಶೀರ್ವದಿಸ್ತಾನೆ. ಓಕೆ, ಒಂದು ವಾಕ್ಯ ಓದೋಣ. ವಿಮೋಚನೆ ಕಾಂಡ ಪುಸ್ತಕ ತೆಗಿರಿ, 2ನೇ ಅಧ್ಯಾಯ
23 ಓದೋಣ ಬೇಗ. ಕಳೆದ ಮೇಲೆ ಮುಟ್ಟಿತು. ಏನರ್ಥ ಅಂದ್ರೆ ದೇವರು ತಾನು ಮಾಡಿದ ವಾಗ್ದಾನ ಎಂದಿಗೂ ಮರೆಯುವುದಿಲ್ಲ. ಮನುಷ್ಯರು ನಾವು ಮರೀತೇವಲ್ಲ, ಪಾಸ್ಟ್ರೇ ನಾನು ಇದು ಕೆಲಸ ಮಾಡ್ತೇನೆ ಅದು ಮಾಡ್ತೇನೆ, ನಾವು ಮರ್ತು ಹೋಗ್ತೇವೆ. ಆದ್ರೆ ದೇವರು ನಿನ್ನ ಜೀವಿತದಲ್ಲಿ ಏನು ಹೇಳಿದಾರೋ ಅದನ್ನ ಎಂದಿಗೂ ಮರೆಯುವುದಿಲ್ಲ. ಇಲ್ಲಿ ದೇವ ಜನರು ಇಸ್ರಾಯೇಲರು ಕಷ್ಟಪಟ್ಟು ಗೋಳಾಡುವುದನ್ನ ದೇವರು ನೋಡಿ ಅಬ್ರಾಹ್ಮನಿಗೇನು ವಾಗ್ದಾನ ಮಾಡಿದ್ದೆ, ಇಸಾಕನಿಗೇನು ವಾಗ್ದಾನ ಮಾಡಿದ್ದೆ, ಆ ವಾಗ್ದಾನವನ್ನು ನೆನಪಿಗೆ ತಂದು ಇವರನ್ನ ಐಗುಪ್ತ ದೇಶದಿಂದ ದೇವರು ಬಿಡಿಸ್ತಾರೆ. ಹಾಗೆ ಐಗುಪ್ತ ಅಂದ್ರೆ ಅಡವಿ, ಕಷ್ಟ, ಶೋಧನೆ, ಕಷ್ಟ, ಸಮಸ್ಯೆಗಳು. ನಿನ್ನ ಗೋಳು ಅಂದ್ರೆ ಅರ್ಥ ನಿನ್ನ ಪ್ರಾರ್ಥನೆ. ನೀನು ಮಾಡೋ ಎಲ್ಲಾ ಪ್ರಾರ್ಥನೆ ದೇವರು ಕೇಳ್ತಾರೆ. ಬಟ್ ಅದಕ್ಕೊಂದು ಸಮಯ ಇದೆ. ಇವೆರಡೂ ಇಂಟರ್ಲಿಂಕ್ ಇದೆ. ಯಾವುದು? ಒಂದು ಸಮಯದ ಪರೀಕ್ಷೆ, ಜೊತೆಗೆ ಅಡವಿಯ ಅನುಭವ. ಇವೆರಡೂ ಹಾದು ಹೋಗುವಾಗ, ತಕ್ಕ ಸಮಯ ಬರುವಾಗ ದೇವರು ತನ್ನ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಿಸ್ತಾರೆ. ಅದಕ್ಕೋಸ್ಕರ ಅಪನಂಬಿಗಸ್ಥರಾಗಿ ಜೀವಿಸಬೇಡ್ರಿ, ನಂಬಿಗಸ್ಥರಾಗಿರ್ರಿ. ದೇವರ ವಿಷಯದಲ್ಲಿ ನಂಬಿಗಸ್ಥರಾಗಿರಿ. ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ. ಸೊ ದೇವರು ನಮ್ಮ ಲೈಫಲ್ಲಿ ಟೆಸ್ಟ್ಗಳನ್ನು ಇಡ್ತಾರೆ. ಸಮಯದ ಪರೀಕ್ಷೆ, ಅಡವಿಯ ಅನುಭವ. ಇವೆರಡರಲ್ಲಿ ನಾವೇನಾಗಬೇಕು? ಪಾಸ್ ಆಗ್ಬೇಕು. ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಪ್ರಾರ್ಥನೆ ಮಾಡೋಣ.